ಸುರ ಸಂಪದ ವಿಭಾಗ ಯೋಗ ಅಂದ್ರೆ ದೈವಿ ಸಂಪತ್ತು ವಿಭಾಗವನ್ನ ಇಲ್ಲಿ ದೈವಿ ಗುಣಗಳಲ್ಲಿ ಎಷ್ಟು ಗುಣಗಳು ಯಾವ್ಯಾವ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರ. ಮತ್ತು ಅಸುರಿ ಗುಣಗಳಲ್ಲಿ ಈ ದೇಹಾದಿ ನಾನು ಅನ್ನೋರಲ್ಲಿ ಅಹಂಕಾರಿ ಉಳ್ಳವರಲ್ಲಿ ಬರೀ ಅವರಲ್ಲಿ ಎಷ್ಟಿರ್ತಾವ? ಐದೇ ಇರ್ತಾವಂತಾವು. 5 ದೈವಿ ಗುಣವುಳ್ಳವರಲ್ಲಿ ಎಷ್ಟಿರ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಇಲ್ಲಿ ಏನ್ ಹೇಳ್ತಾರ? ಶ್ರೀ ಭಗವಾನು ವಾಚ ಅಭಯಂ ತತ್ವ ಸಂಸಿದ್ಧಿ ಜ್ಞಾನ ಯೋಗ ವ್ಯವಸ್ಥಿತ ಧಾನಂ ಧಮಂಚ ಯಜ್ಞಂಚ ಸ್ವಾಧ್ಯಾಯ ಸಪ್ತ ಅರ್ಜವಂ ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತ ಪೈಶೂನ್ಯಂ ದಯಾ ಭೂತಿಷ್ಟಲೋಲೋಕ್ತ್ವಂ ಮಾಧವಾಗಿ ರಚಾಫಲಂ ತೇಜ ಕ್ಷಮಾ ಧೃತಿ ಶೌಚಂ ಅಧೋಹೋ ನಾತಿ ಮಾನಿತ ಭವಂತಿ ಸಂಪದ ದೈವಂ ಅವಿಜಾತಸ್ಯ ಭಾರತ. ಇಲ್ಲಿ ಏನಪ್ಪಾ ಅಂದ್ರೆ 26 ದೈವಿ ಗುಣಗಳುಳ್ಳವನೇ ಇಲ್ಲಿ ಏನಪ್ಪಾ ಅಂದ್ರ ಅವ ಮಾತ್ರ ಪರಮಾತ್ಮನ ದರ್ಶನವನ್ನು ಮಾಡ್ಕೋತಾನ, ಅವಂಗ ಜ್ಞಾನ ಆಗ್ತದ. ದೈವಿ ಗುಣಗಳವರಿಗೆ ಮಾತ್ರ ಜ್ಞಾನ ಆಗ್ತದ. ಅಸುರಿ ಗುಣಗಳವರಿಗೆ ಇದೇ ದಂಭ ಅಹಂಕಾರ ಅಜ್ಞಾನದಾಗೆ ಕಾಲಹರಣ ಮಾಡ್ತಾರ ಅನ್ನುವಂಥದ್ದನ್ನ 16ನೇ ಅಧ್ಯಾಯ ಇಲ್ಲಿ ತಿಳಿಸ್ಕೋತ ಹೊಂಟಾರ. 16ನೇ ಅಧ್ಯಾಯ 26 ದೈವಿ ಗುಣಗಳು ಯಾವಪ್ಪ ಅಂದ್ರ ಅರ್ಜುನ ಕೇಳಿಲಿ 26 ಅಂದ್ರ ಯಾವ ಭಯ ರಹಿತನ ನಿರ್ಭಯದಿಂದ ಬದುಕ್ತಾನ, ಅವ ಭಯ ಇಲ್ಲದವ ನಿರ್ಭಯ. ಇವೆಲ್ಲ ದೈವಿ ಗುಣಗಳಲ್ಲಿ ಇರ್ತಾವಂತ. ನಿರ್ಭಯತೆ, ಅಂತಃಕರಣ ಶುದ್ಧಿ, ಅಂತಃಕರಣಗಳು ಏನದಾವಲ್ಲ ಇವು ಮನ ಬುದ್ಧಿ ಚಿತ್ತ ಅಹಂಕಾರಗಳವನಾಗಿರ್ತಾನ ಶುದ್ಧ ಮಾಡಕ್ ಸಾಧನೆ ಮಾಡ್ತಾನ. ದೈವಿ ಸಂಪತ್ತು ಉಳ್ಳವ. ಅದಕ್ಕೆ ನಮ್ಮಲ್ಲಿ ಎಷ್ಟು ಅದಾವ ಅನ್ನೋದು ನಾವೇ ಚೆಕ್ ಮಾಡ್ಕೊಳ್ಬೇಕಾದ್ರ ಮತ್ತೊಬ್ರಿಗೆ ಹೇಳುದಿಲ್ಲ. ನನ್ನಲ್ಲಿ ಎಷ್ಟು ದೈವಿ ಗುಣಗಳದಾವು ಅನ್ನೋ ನಾವು ಚೆಕ್ ಮಾಡ್ಕೊಂಡಾಗ ನಮ್ಗೇನ ಭಯದಾಗ ನಾವು ಬದುಕ್ತಿದ್ದೇವಂದ್ರ ನಾಳೆ ಹೆಂಗ, ಮತ್ತು ಹಸಿವಿನ ಭಯ, ನಾಳಿನ ಭಯ ಮತ್ತು ಮರಣದ ಭಯ ನಮ್ಮಲ್ಲಿ ಇದ್ದವಪ್ಪ ಅಂದ್ರೆ ಇವು ನಿರ್ಭಯತೆ ಬರುದಿಲ್ಲ. ಇದಕ್ಕೆ ನಿರ್ಭಯತೆ ಇರಬೇಕು, ಮತ್ತು ಅಂತಃಕರಣ ಶುದ್ಧಿ ಇರಬೇಕು, ಮತ್ತು ನಮ್ಮ ಯೋಗ ಎಂತದಿರ್ಬೇಕಂದ್ರೆ ಜ್ಞಾನ ಯೋಗ ಇರಬೇಕು. ಮತ್ತ ಅದಾವ ಯೋಗಗಳು, ಆದ್ರೆ ಜ್ಞಾನ ಯೋಗಕ್ಕೆ ನಮ್ಮ ಮುಖ್ಯ ಪ್ರಾಧಾನ್ಯತೆ ಇರಬೇಕು. ಜ್ಞಾನ ಯೋಗ ಇರಬೇಕು, ಜ್ಞಾನ ಯೋಗದ ಬಗ್ಗೆ ನಿಷ್ಠೆ ಇರಬೇಕು, ಅವನಲ್ಲಿ ದಾನದ ಗುಣ ಇರಬೇಕು, ದಾನ ಮಾಡುವಂತ ಗುಣ ಇರಬೇಕು, ಮತ್ತ ಇಂದ್ರಿಯ ನಿಗ್ರಹ ಮಾಡತಂತ ಗುಣ ಇರಬೇಕು. ಯಾರಿಗೆ? ದೈವಿ ಗುಣ ಉಳ್ಳವರಿಗೆ. ಇಂದ್ರಿಯಗಳು ಕಾಮನೆಗಳ ಮನಸ್ಸು ಬೀಳ್ತಾವ, ಏನೇನು ಬೀಳ್ತಾವ ಅಂದ್ರೆ ನೋಡಿದ್ದನ್ನೇ ಅದು ನನಗಾಗಬೇಕು ಅಂತದ್ದು. ಅದಕ್ಕ ಏನಾಗ್ತದಂದ್ರೆ ಇಲ್ಲಿ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು. ಮತ್ತು ಯಜ್ಞ ವೇದ ಅಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, ಮತ್ತು ಚಾಡಿ ಹೇಳದಿರುವಿಕೆ, ಮತ್ತು ಭೂತದಯೆ, ವಿಷಯ ತ್ಯಾಗ, ವಿಷಯಗಳಲ್ಲಿ ತ್ಯಾಗ, ಮೃದು ಸ್ವಭಾವ, ನಾಚಿಕೆ, ಚಪಲತೆ ಇಲ್ಲದಿರುವುದು. ಚಪಲತೆ ಅಂದ್ರೆ ಅದನ್ನ ತಿನ್ಬೇಕು, ಚಪಲತೆ ಇರ್ತದೆ, ಚಪಲತೆ ಇಲ್ಲದಿರುವುದು. ಮತ್ತು ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ, ದ್ರೋಹ ರಾಹಿತ್ಯ, ಅಭಿಮಾನ ಇಲ್ಲದಿರುವುದು. ಈ ಎಲ್ಲ 26 ದೈವಿ ಗುಣಗಳುಳ್ಳವ್ರಿಗೆ ಏನಿರ್ಬೇಕು? ಇದು ದೈವಿ ಗುಣಗಳುಳ್ಳವರು. ದೈವಿ ಅಂದ್ರ ಪರಮಾತ್ಮನ ತಿಳ್ಕೊಳ್ಳುವಂತ ದೈವಿ ಗುಣಗಳುಳ್ಳವ್ರಿಗೆ ಮಾತ್ರ ದರ್ಶನ, ಪರಮಾತ್ಮನ ದರ್ಶನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಆತ್ಮಜ್ಞಾನ ಆಗ್ತದ. ಅವಾಗ ಪರಮಾತ್ಮನ ದರ್ಶನ ಅಂದ್ರು ಒಂದೇ, ಆತ್ಮಜ್ಞಾನ ಅಂದ್ರು ಒಂದೇ. ಇದು ಮೊದಲು ನಾವು ಸ್ಪಷ್ಟ ತಿಳ್ಕೊಂಡಿರ್ಬೇಕು. ಇಲ್ಲ ಆತ್ಮಜ್ಞಾನರಾಗ್ಬೇಕು, ಇಲ್ಕಂದ್ ಪರಮಾತ್ಮನ ದರ್ಶನ ಆಗ್ಬೇಕು. ಯಾಕಕ್ಕ ಅಂದ್ರೆ ಪರಮಾತ್ಮ ದರ್ಶನ ಬೇಕಾದ್ರ ಇವು 26 ದೈವಿ ಗುಣಗಳು ಇರಬೇಕು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಯಾವುದು? ಈ 16ನೇ ಅಧ್ಯಾಯ ದೈವಿ ಗುಣಗಳಕ್ಕೆ ಬಹಳ ಮಹತ್ವ ಕೊಟ್ಟಾರ. ಇವು 26 ಗುಣದೊಳಗ ನನ್ನಲ್ಲಿ ಎಸದಾವು, ನಮ್ಮ ಹೃದಯ ನಾವು ಚೆಕ್ ಮಾಡ್ಬೇಕು. ಇದೊಂದು ನಮ್ದು ಎಕ್ಸಾಮ. ನನ್ನಲ್ಲಿ ಏನದ? ನಿರ್ಭಯತೆಯಾಗಿ ಬದುಕ್ತೀನಿ, ಒಂದು ಚೆಕ್ ಮಾಡ್ಕೋಬೇಕು. ಅಂತಃಕರಣ ಶುದ್ಧಿ, ಮತ್ತ ಜ್ಞಾನದ ಯೋಗ ಬಗ್ಗೆ ನಿಷ್ಠೆ ಇರ್ಬೇಕು. ಇನ್ನ ಕರ್ಮ ಮಾಡಿದ್ರೆ ಭೋಗಕ್ಕೆ ಮನಸ್ಸಾಗ್ತದೆ. ಇನ್ನ ಭೋಗ ಮಾಡ್ಬೇಕು, ಇನ್ನೊಂದ್ ಜನ ಮುಟ್ಟಿ ಬರ್ಬೇಕು ಅಂತಿವೆಲ್ಲ ಭೋಗದ ಲಕ್ಷಣಗಳು. ಇವೆಲ್ಲವೂ ಕೂಡ ಏನದಪ್ಪ ಅಂದ್ರ ಪೌರುಷ್ಯಮೇವಚ ಜಾಬಿಜಾತಸ್ಯ ಪಾರ್ಥ ಸಂಪದ ಮಾ ಅಸುರಂ. ಅಸುರಿ ಗುಣಗಳಿದ್ದವನ ತಕ್ಕ ದಂಭ, ದರ್ಪ, ಅತಿ ಅಭಿಮಾನ, ಕ್ರೋಧ, ಪೌರುಷ್ಯ, ಅಜ್ಞಾನ. ಇವು ಏನಪ್ಪಾ ಅಂದ್ರ ಅಸುರಿ ಸಂಪತ್ತಿನ ಗುಣಗಳುಳ್ಳವರು. ಇಂಥ ಗುಣಗಳು ಅವರಲ್ಲಿ ಅಸುರಿ ಸಂಪತ್ತಿನಲ್ಲಿ ಇರ್ತಾವು. ಅಸುರಿಯವರು ಯಾರಂದ್ರ ತಮೋ ಗುಣ ಉಳ್ಳವರು. ಮತ್ತು ರಾಜಸ ಅಂದ್ರ ರಾಜಸಿ ಗುಣ ಉಳ್ಳವರು ಅಂತ
ಅಂತ ಇಲ್ಲಿ ಹೆಚ್ಚ ಅವ್ರು ಏನ್ ಮಾಡ್ತಾರಂದ್ರ ದೈವಿ ಗುಣಗಳನ್ನ ಇದು ಯಾವ್ದು ತಮೋ ಗುಣವನ್ನ ಆಶ್ರಯ ಮಾಡ್ಕೊಂಡಿರ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕೆ ಇಂಥವ್ರು ಮಾತ್ರ ದೈವಿ ಅಂದ್ರೆ ಇವರು ದೈವಿ ಗುಣಗಳಿಗೆ ಬರುದಿಲ್ಲ, ಇವರಲ್ಲಿ ಅಸುರಿ ಗುಣಗಳನ್ನೇ ಅಧಿಕ ಇರ್ತಾವು. ಇವ್ರು ಯಾರ ತಕ್ಕಂದ್ರ ಇವು 5 ಇದ್ದವರಲ್ಲಿ ಅಂತ ಹೇಳ್ಕೊತ ಬಂದಾರ. 5 ಇದ್ದವ್ರ ತಕ್ಕ ದೈವಿ ಗುಣಗಳು ಒಂದು ಇರುವುದಿಲ್ಲ. ನೋಡಿ ನೀವು, ನಾವು ಚೆಕ್ ಮಾಡ್ಕೊಳ್ಳೋ ನಮ್ಮ ಹೃದಯ ನಾವು ಚೆಕ್ ಮಾಡ್ಕೊಂಡಾಗ ನಮ್ಮಲ್ಲಿ ಅಜ್ಞಾನ ಇದ್ದಾಗ ಶಾಸ್ತ್ರ ಕೇಳಂಗಾಗಲ್ಲ, ದಾನ ಮಾಡಂಗಾಗಲ್ಲ, ಅವ್ರೇನ್ ಮಾಡ್ಯಾರ ಅವ್ರೇನ್ ಬಿಟ್ಟಾರ ಅಂತ ಹೇಳಿ ಏನ್ ಮಾಡ್ತಾರ. ಹೆಂಗಂದ್ರ ಯಾರಲ್ಲಿಯಪ್ಪ ಅಂದ್ರ ದುರ್ಯೋಧನಲ್ಲಿ ಅಸುರಿ ಗುಣ ಇತ್ತು. ಅಸುರಿ ಗುಣಗಳಿದ್ದಾಗ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಇಬ್ಬರಿಗೂ ಕೂಡ, ಯಾರಿಗೆ ಕೌರವ್ರಿಗೆ ಪಾಂಡವರಿಗೆ ಒಂದು ಸಂಧಾನ ಮಾಡಿ ಅವರನ್ನ ಏನ್ ಮಾಡ್ಬೇಕು ಅಂದ್ರೆ ಈ ಯುದ್ಧದಿಂದ ತಪ್ಪಿಸಬೇಕು ಅಂತೇಳಿ ಸಂಧಾನಕ್ಕೆ ಹೋಗ್ತಾನ. ಸಂಧಾನಕ್ಕೆ ಹೋದಾಗ ಇಲ್ಲಿ ದುರ್ಯೋಧನ ಅಸುರಿ ಗುಣ ಇರ್ತದ, ಆ ಪಾಂಡವರಲ್ಲಿ ದೈವಿ ಗುಣ ಇರ್ತದ. ಆಯ್ತು ನೀವು 5 ಹಳ್ಳಿ ಕೊಟ್ಟರು ಕೂಡ ನಾವು ಮಾಡ್ಕೊಂಡು ಬದುಕ್ತೇವಿ ಅನ್ನುವಂಥದ್ದನ್ನ ಕೇಳ್ಕೊಂಡಾಗ ಅವ ಏನಂತಾನ, ಅಭಿಮಾನ ದಂಭದಿಂದ ದುರ್ಯೋಧನ ಇವ್ರಿಗೆ 5 ಹಳ್ಳಿ ಅಲ್ಲ 5 ಇಡಿ ಮಣ್ಣು ಕೊಡುದಿಲ್ಲ ಅಂತ. ನಾವು 5 ಇಡಿ ಮಣ್ಣು ಕೊಡುದಿಲ್ಲ ಅಂದ್ರೆ ಅವನಲ್ಲಿ ಏನಿತ್ತು, ಭಯಂಕರ ಅಜ್ಞಾನ ಇತ್ತು, ಭ್ರಾಂತಿ ಇದ್ದಲಿಂದ ಅವಾಗ ಏನಾಯ್ತು, ಪರಮಾತ್ಮ ಇವ್ರಿಗೆ ಒಂದೇ ದಾರಿ ಅನ್ನಂದ್ರೆ ಯುದ್ಧವನ್ನಾಡಿ, ಯಾವುದು ಧರ್ಮ ಯುದ್ಧವನ್ನಾಡಿ ಇವ್ರನ್ನ ಸೋಲಿಸ್ಬೇಕು. ಎಷ್ಟು ಮಂದಿ ಅದಾರಂದ್ರೂ ಕೂಡ ಧರ್ಮಕ್ಕೆ ಅದೇನಾಗ್ತದ, ಅಜ್ಞಾನ ಅದು ಏನೈತಲ್ಲ, ದೈವಿ ಗುಣಗಳಿತ್ತು ಅಂದ್ರೆ ಅಸುರಿ ಗುಣಗಳು ಏನ್ ಮಾಡ್ತಾವು, ಅಲ್ಲಿ ಹಾಳಾಗಿ ಹೋಗ್ತಾವು ಅನ್ನುವಂಥದ್ದನ್ನ ಅವರು ಅಲ್ಲಿ ದೈವಿ ಗುಣವನ್ನು ಎತ್ತಿ ತೋರಿಸಿ ಅರ್ಜುನನಲ್ಲಿ ಆ ಅಹಂಕಾರ ಅಜ್ಞಾನ ದಂಭ ದರ್ಪವನ್ನ ಅಲ್ಲಿ ನಾಶ ಮಾಡ್ದ ಅನ್ನುವಂಥದ್ದನ್ನ ನಾವು ಇಲ್ಲಿ ಕತಿ ಕೇಳ್ಕೊಂತ ಬಂದೀವಿ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ದೈವಿ ಸಂಪದ ಮೋಕ್ಷಾಯ ನಿಬಂಧ ಅಸುರಿ ಮಾತ ಮಹಾಶುಚಿ ಸಂಪದಂ ದೈವೀಂ ಅಭಿಜಾತಸ್ಯ ಪಾಂಡವ. ಪಾಂಡವ ದೈವಿ ಸಂಪತ್ತು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ, ಅಸುರಿ ಸಂಪತ್ತು ಏನ್ ಮಾಡ್ತಾವ ಬಂಧನ ಕಾರಣ ಆಕ್ಕದ. ಅರ್ಜುನ ನೀ ಸೋಕಿಸಬೇಡ, ಹೇಳು ಯುದ್ಧವನ್ನಾಡು, ನಿನ್ನಲ್ಲಿ ದೈವಿ ಗುಣಗಳದಾವು, ನೀ ಗೆದ್ದಿ, ನೀನು ಯುದ್ಧವನ್ನ ಮಾಡು, ಈ ಮೋಹವನ್ನ ಬಿಡು. ನಾನು ನಂದು ಅನ್ನುತ್ತೆ ಮೋಹ ಅದಲ್ಲ, ಇದು ನಿನ್ನ ಬಂಧನ ಮಾಡ್ಯದ, ಅದಕ್ಕೆ ನೀ ನಿತ್ತು ಯುದ್ಧವನ್ನೇ ಮಾಡು ಅರ್ಜುನ ಅನ್ನುವಂಥದ್ದನ್ನ ನೀನು ಏನದಿ ದೈವಿ ಗುಣಗಳುಳ್ಳವದಿ, ನೀನು ಗೆದ್ದಿ. ಅಸುರಿ ಗುಣ ಇದ್ದವ್ರು ಸೋಲ್ತಾರ, ಅಸತ್ಯ ಗೆದ್ದಿದ, ಅಸತ್ಯ ತೋರ್ತು ನಮ್ಗ. ಅಸತ್ಯ ಎಷ್ಟು ಸತ್ಯಪ್ಪ, ಎಲ್ಲರೂ ಅಜ್ಞಾನದಾಗ ಎಷ್ಟು ಭಾರಿ ಸಂಸಾರ ಮಾಡ್ತಾರ, ಎಷ್ಟು ಗಳಿಸ್ಯಾರ ಏನೇನು ಅಂತೇಳಿ ತೋರ್ತದ. ತೋರಿದ್ರು ಕೂಡ ಅದು ಏನದ, ಮಿಥ್ಯದ, ಸುಳ್ಳದ. ಲಾಸ್ಟಿಗೆ ಯಾವ್ದು ಗೆದಿತದ ಅಂದ್ರ ಸತ್ಯವೇ ಗೆದಿತದ. ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವ್ರು ಇಷ್ಟೆಲ್ಲಾ ಹಿಡ್ದಾರ, ಮನಿ ಹಿಡ್ದಾರ, ಏನೇನೋ ಮಾಡ್ಯಾರ, ಅಜ್ಞಾನದಿಂದ ಗಳಿಸ್ಯಾರಪ್ಪ ಅಂದ್ರು ಅವರಲ್ಲಿ ಶಾಂತಿ ಸಮಾಧಾನ ಅದಂದ್ರು ಇಲ್ಲ. ನಮ್ಮಲ್ಲಿ ಒಂದು ಗುಡಿಸಲೇನೆ ಇರೋಲ್ಲಕ್ಕ, ನಾವು ಎಷ್ಟೇ ಸಣ್ಣದ್ರೊಳಗಿದ್ರು ಕೂಡ ನಾವು ಭಗವಂತನ ಚಿಂತನೆ ಒಳಗೆ ಆನಂದ ಇದ್ದೇವಂದ್ರ ನಮ್ಗೆ ಯಾವ ಮನಿನೂ ಅವಶ್ಯ ನಮ್ಗೆ ಬೇಕಾಗಿಲ್ಲ, ಯಾವ ಮಾನ ಮರ್ಯಾದೆನೂ ನನಗೆ ಬೇಕಾಗಿಲ್ಲ. ಆ ಪರಮಾತ್ಮನ ಚಿಂತನೆ ಒಂದಿದ್ರೆ ನಮ್ಗೆ ಮಾತ್ರ ಶಾಂತಿ ಸಮಾಧಾನ ಇರ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ಮನಗಾಣ್ಕೋಬೇಕು. ನಾವು ಅನಾಚಾರವಾಗಿ ಅಜ್ಞಾನದಿಂದ ಈ ಏನ್ ದುಡ್ಡರ ಗಳಿಸಲಿ ಪ್ರಪಂಚರ ಮಾಡ್ಲಿ ಕೂಡ ಅದು ಏನ್ ಮಾಡ್ತದ, ನಮ್ಗ್ ಸುಖ ಶಾಂತಿ ಕೊಡುವುದಿಲ್ಲ. ಸುಖ ಶಾಂತಿ ದೈವಿ ಗುಣಗಳಲ್ಲಿದ್ದವರಲ್ಲಿ, ಪರಮಾತ್ಮನ ನಂಬ್ಕೊಂಡವರಲ್ಲಿ ಮಾತ್ರ ಸುಖ ಶಾಂತಿ ಇರ್ತದ ಅನ್ನೋದು ನಾವೆಲ್ಲರೂ ಕೂಡ ಹೆಚ್ಚು ಮನಗಾಣೋಣ. ನಮ್ಮಲ್ಲಿ ಜಗತ್ತನ್ನ ನೋಡುದು ಬೇಡ, ಅವ್ರು ಹಂಗ್ ಗಳಿಸ್ಯಾರಿ, ಅವ್ರು ಅಷ್ಟಿದು ಮಾಡ್ಯಾರ, ಅವ್ರು ಶ್ರೀಮಂತರಾಗ್ಯಾರ, ಏನ್ ನಾವಿದೇ ಬಹಳ ಜಗತ್ತೇನ ಬಹಳ ಅವರಲ್ಲಿ ಅಸುರಿ ಗುಣಗಳದಾವ, ಅಜ್ಞಾನ ಇದ್ರೆ ಅವ್ರು ಇಷ್ಟು ಗಳಿಸ್ಯಾರ ಅಂತೇಳಿ ನಮ್ಗೇನಾಗ್ತದ, ನಾವು ಅವ್ರಂಗ್ ಮಾಡ್ಬೇಕು ಅನ್ನೋದ್ ನಮ್ಮ ಮನಸ್ಸು ಹೋಗ್ತಿರ್ತದ. ಆ ಗುಣವನ್ನೇ ಬೇಡ. ಪರಮಾತ್ಮನನ್ನ ಆಶ್ರಯ ಮಾಡ್ಕೊಂಡವ್ರಿಗೆ ಯಾವೂ ಇಲ್ಲದೆ ಇವತ್ತು ಅನೇಕ ಋಷಿ ಮುನಿಗಳನ್ನ ಕೇಳ್ತೇವೆ. ಎಂತ ಋಷಿ ಮುನಿಗಳನ್ನ ಸಣ್ಣ ಕಥೆ ಕೇಳಿದ್ರೆ ನಿಮ್ಗೆ ಅನುಭವಕ್ಕೆ ಬರ್ತದ. ಒಬ್ಬವ ಜ್ಞಾನಿ ಹೆಂಗಿರ್ತಾನಂದ್ರ ಮೈ ಮ್ಯಾಗ ಬಟ್ಟಿರುದಿಲ್ಲ, ಊಟ ಮಾಡಕ್ ಅನ್ನ ಇರುದಿಲ್ಲ, ಒಂದು ಗಿಡದ ಬಡಕ್ ಕೂತಿರ್ತಾನವ. ಗುರುದ ಬಡಕ್ ಕೂತಾಗ ಎಲ್ಲರೂ ನಮಸ್ಕಾರ ಮಾಡ್ತಾರ, ಯಾರು ಸುಖದಿಂದ ಇರ್ತಾರಂತ ವಿಚಾರ ಮಾಡಿದಾಗ ಅವನಿಗೆ ಬಂದ್ ಎಲ್ಲರೂ ಏನೂ ಇಲ್ಲ ಅಂದ್ರೆ ಅವ ಆನಂದವಾಗಿರ್ತಾನ. ಬಹಳ ಇಲ್ಲ, ಮೈ ತುಂಬಾ ಬಟ್ಟಿಲ್ಲ, ಹೊಟ್ಟೆ ತುಂಬಾ ಅನ್ನಿಲ್ಲ, ಮನಿ ಇರಾಕ ಚಾಟಿಲ್ಲ, ಆದ್ರ ಅವ ಹೆಂಗಿರ್ತಾನ, ಆನಂದವಾಗಿರ್ತಾನ. ಆನಂದವಾಗಿದ್ದಾಗ ರಾಜ ಬಂದವಾಗ ನಮಸ್ಕಾರ ಮಾಡ್ತಾನ. ನನಗ ನಮಸ್ಕಾರ ಮಾಡಿದಾಗ
ಎಲ್ಲರು ಕೇಳ್ತಾರೆ, ನೀವ್ ಏನ್ರಿ ದೊಡ್ಡ ರಾಜರಿದಿರಿ, ನಿಮ್ಗೆಲ್ಲಾ ಕಿರೀಟದ ಬಂಗಾರ ರಥದ ಎಲ್ಲದ, ಅವನಲ್ಲಿ ಭಿಕ್ಷುಕ ಏನೂ ಇಲ್ಲ, ಭಿಕ್ಷುಕಗ ನಮಸ್ಕಾರ ಮಾಡ್ತಿರಲ್ಲ ಅಂತ ಕೇಳ್ತಾಗ, ಆ ಭಿಕ್ಷುಕಿನಕ್ಕಿಂತ ನಾ ದರಿದ್ರದೆ, ನನಗೇನ ಬೇಕು ಬೇಕು ಅನ್ನೋ ನನ್ ದರಿದ್ರ ಅದಲ್ಲ, ಆ ಭಿಕ್ಷುಕನಲ್ಲಿ ಎಷ್ಟು ಆನಂದವಾಗಿರೋಣ. ಮರದ ನೆರಳವೇ ಅವಂಗ ಮನಿ, ಅವಂಗ ಏನದ ಯಾವ ಭೂಮಿಯೇ ಅವನ ಹಾಸಿಗೆ, ಅಂತ ಆನಂದ ಏನು ಇಲ್ಲದೆ ಆನಂದ ಅದನ. ನಾವ್ ಇಷ್ಟು ಇದ್ರೂ ಕೂಡ ಆನಂದ ಇಲ್ಲಂದ್ರ ನಮ್ಮ ಭೋಗ ಭಾಗ್ಯ ತಗೊಂಡು ಏನ್ ಮಾಡುದು? ನಾವು ಅವನಂಗ ಆನಂದವಾಗಿರ್ಬೇಕಾದ್ರೆ ನೀವು ಎಲ್ಲವನ್ನು ತ್ಯಾಗ ಮಾಡಿದ್ರೆ ನಾವು ಆನಂದ ಇರ್ತೀವಿ ಅನ್ನುವಂಥದ್ದನ್ನ ರಾಜನೂ ಕೂಡ ಅಲ್ಲಿ ಉಪದೇಶ ಮಾಡ್ತಾನ. ಅಂದ್ರ ರಾಜನೂ ಕೂಡ ಶರಣ ಆಗ್ತಾನ ಅಂದ್ರ ಜ್ಞಾನದ ಮಹತ್ವ ಎಷ್ಟದ. ಏನೂ ಇಲ್ಲದೆ ಆನಂದ ಇರಾಕ ಬರುವಂತದ್ದು ಯಾವ್ದಾದ್ರು ಇದ್ರ ಈ ಜ್ಞಾನ. ಅಂದ್ರ ನಾವು ದೈವಿ ಗುಣಗಳನ್ನು ಬೆಳೆಸ್ಕೊಂಡೇವಂದ್ರ ನಾವು ಈ ಬದುಕಿನಾಗ ಆನಂದ ಇರ್ತೇವಿ, ನಮಗ್ ಮೋಕ್ಷ ಆಗ್ತದ ಅನ್ನುವಂಥದ್ದು ಸ್ಪಷ್ಟ ಹೇಳ್ಕೊತ ಬಂದ್ರು. ಇಷ್ಟ ಹೇಳಿ ದೈವಿ ಗುಣದ ಬಗ್ಗೆ ಅಂದ್ರ ಮುಂದೆ ನಾವು ಇನ್ನ 2 ಅಧ್ಯಾಯ ಅದಾವ, ಅದಕ್ಕೆ ಮುಂದಕ್ಕೆ ಹೋಗೋಣ. ಪ್ರವೃತ್ತಂಚ ನಿವೃತ್ತಂಚ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನ ಸತ್ಯತೇಶ ವಿದ್ಯತೆ. ಅಸುರಿ ಭಾವದ ಜನರು ಪ್ರವೃತ್ತಿಯನ್ನು ನಿವೃತ್ತಿಯನ್ನು ಅರಿಯರು, ಅವರಲ್ಲಿ ಶೌಚ ಇಲ್ಲ, ಆಚಾರವಿಲ್ಲ, ಅವರಲ್ಲಿ ಸತ್ಯವೇ ಇಲ್ಲ. ಯಾರು? ಅಸುರಿ ಸಂಪತ್ತುಳ್ಳವರಲ್ಲಿ ನನ್ನಲ್ಲಿ ಸತ್ಯ ಅದ, ನನ್ನಲ್ಲಿ ಈ ನಿವೃತ್ತಿ ಮಾಡ್ಕೋಬೇಕು, ಈ ಹುಟ್ಟು ಸಾವು ಜನನ ಮರಣಗಳಿಂದ ನಾವು ಪಾರಾಗಬೇಕು ಅನ್ನುವಂತ ನಿವೃತ್ತಿ ಗುಣ ನಮ್ಮಲ್ಲಿ ಅದಲ್ಲ, ನಾವು ಪುಣ್ಯವಂತರು, ನಾವು ಭಾಗ್ಯವಂತರು. ಅಂದ್ರ ಅವು ದೈವಿ ಗುಣಗಳಿದ್ದರು ಮಾತ್ರ ಅದ ಇವು. ಅದ್ರ ಅಸುರಿ ಗುಣಗಳಲ್ಲಿ ಏನಿರ್ತಾವಪ್ಪ ಅಂದ್ರ ಅವರು ಈ ಮುಕ್ತನಾಗಬೇಕು, ಈ ಸಂಸಾರ ದುಃಖದಿಂದ ಜನನ ಮರಣದಿಂದ ಪಾರಾಗಬೇಕು ಅನ್ನೋದು ಅವರಲ್ಲಿ ಇರಂಗಿಲ್ಲ. ಈ ದೈವಿ ಗುಣಗಳಿದ್ದವ್ರು ಇರ್ತಾವು ಅನ್ನುವಂಥದ್ದು ನಾವು ಸ್ಪಷ್ಟ ತಿಳ್ಕೊಬೇಕು. ಮುಂದೇನರಲ್ಲಿ ಅವರಲ್ಲಿ ಆಚಾರ ಇರುದಿಲ್ಲ. ನಮ್ಮಲ್ಲಿ ಆಚಾರ ನಾವು 4ಕ್ಕೆ ಎದ್ದೇವಿ, ನಾವೆಲ್ಲ ಶುಚಿಯಾಗಿವಿ, ಜಳಕ ಮಾಡಿ ಎಲ್ಲಾ ಮಾಡಿ ವಿಭೂತಿ ಹಚ್ಕೊಂಡು ನಮ್ಮಲ್ಲಿ ಎಷ್ಟು ಆಚಾರ ಐತಿ. ಒಂದು ಬ್ರಹ್ಮಿ ಮುಹೂರ್ತದೊಳಗ ಇಂಥ ಸತ್ಸಂಗವನ್ನ ಕೇಳ್ತೀವಿ. ಅದೇ ಅವರು ಅಸುರಿ ಗುಣದವರು 8 ತನ ಮುಕ್ಕೋತಾರ. ಯಾಕ? ಅವರಲ್ಲಿ ಅಸುರಿ ಗುಣ ಇದ್ದ ಸಂಬಂಧ ಅವರಲ್ಲಿ ದೇಹಾದಿನೇ ಬುದ್ಧಿ ಸತ್ಯ ಅಂತ ತಿಳ್ಕೊಂಡು ಅವ್ರು ಅನೇಕ ರೀತಿಯಿಂದ ಅವರಲ್ಲಿ ಸತ್ಯ ಇಲ್ಲ, ಮತ್ತು ಪ್ರವೃತ್ತಿ ನಿವೃತ್ತಿ ಮಾಡ್ಕೋಬೇಕು ಅನ್ನೋದಿಲ್ಲ, ಮತ್ತು ಅವರಲ್ಲಿ ಆಚಾರವಿಲ್ಲ, ಮತ್ತಲ್ಲಿ ಶೌಚ ಇಲ್ಲ, ಮತ್ತು ಅವರಲ್ಲಿ ಸತ್ಯ ಇಲ್ಲ ಅನ್ನುವಂಥದ್ದನ್ನ ಯಾರಲ್ಲಿ ಅಸುರಿ ಗುಣಗಳಲ್ಲಿ ಇಲ್ಲ. ಇಷ್ಟೆಲ್ಲವೂ ನಮ್ಮಲ್ಲಿ ಅದಾವ ಅಂದ್ರೆ ನಾವೆಲ್ಲರೂ ದೈವಿ ಗುಣಗಳುಳ್ಳವರು ಅಂತೇಳಿ ನಾವು ಹಿಂಗ್ ಸ್ಪಷ್ಟ ತಿಳ್ಕೊಬೇಕು. ನಾವು ಎಲ್ಲಿಗೂ ಕೂಡ ದೈವಿ ಗುಣಗಳನ್ನು ಬೆಳೆಸಿಕೊಳ್ಳೋಣ, ಅಸುರಿ ಗುಣಗಳೇ ಆಗೋಣ ಬೇಡ ಅನ್ನುವಂಥದ್ದನ್ನ ನಿಮಗೆಲ್ಲರಲ್ಲಿಯೂ ಕೂಡ ಮತ್ತಷ್ಟು ಕೇಳ್ಕೊತೀನಿ. ಇನ್ನ ಅಸುರಿ ಗುಣಗಳಲ್ಲಿ ಹೆಂಗಿರ್ತದ, ದೈವಿ ಗುಣಗಳನ್ನ ಹೆಂಗಿರ್ತಾವ ಅನ್ನುವಂಥದ್ದನ್ನ ಈ ಶಾಸ್ತ್ರ ಬಹಳ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಇರ್ತದಂದ್ರ ಅಸುರಿ ಗುಣಗಳವ್ರು ಏನಾಗ್ತಾರಂದ್ರ ಅಸುರಿ ಯೋನಿ ಪಾಪನ್ನ ಮೂಢ ಜನ್ಮಾನಿ ಜನ್ಮನಿ ಮಾಮಾ ಪ್ರಾಪ್ಯೇವ ಕೌಂತೆಯ ತಥೋ ಯಾತ ಧಮಾಗತಂ. ಅಂದ್ರೆ 20ನೇ ಅಧ್ಯಾಯದಲ್ಲಿ ಏನಾಗ್ತಾನ, ಕೌಂತೆಯ ಪ್ರತಿ ಜನ್ಮದಲ್ಲಿ ಅಸುರಿ ಯೋನಿಯನ್ನು ಹೊಂದಿದ ಮೂಢರು ನನ್ನನ್ನು ಪಡೆಯದೆ ಅದಕ್ಕಿಂತ ಅಧಮಗತಿಯನ್ನು ಹೊಂದುತ್ತಾರೆ. ಅಂದ್ರ ಪ್ರತಿ ಜನ್ಮದೊಳಗುನು ಕೂಡ ಇವ್ರು ಏನ್ ಮಾಡ್ತಿರ್ತಾರ ಅಂದ್ರ ಅಸುರಿ ಗುಣಗಳನ್ನೇ ಬೆಳೆಸ್ಕೊಂಡಾರ. ಅಸುರಿ ಗುಣಗಳನ್ನ ಇವ್ರು ಮತ್ತೆ ಅದೇ ಹುಡ್ತಾರ, ಅದಕ್ಕಿಂತ ಕೀಳು ಜನ್ಮ ಕೊಡ್ತಾರಂತವ್ರು. ಇನ್ನು ಮನುಷ್ಯ ಜನ್ಮ ಅವ್ರಿಗೆ ಸಿಗುದೇ ಇಲ್ಲ. ಇವ್ ಬರೇ ಪಶು ಪಕ್ಷಿ ನಾಯಿ ಬರೇ ದುಃಖವನ್ನೇ ಅನುಭವಿಸುದು. ಯಾರು? ರಾಕ್ಷಸಿ ಗುಣವುಳ್ಳವರು, ಅಜ್ಞಾನಿಗಳು. ಅದಕ್ಕೆ ನೀನು ಏನಪ್ಪಾ ಅಂದ್ರೆ ಇಲ್ಲಿ ನೀನು ದೈವಿ ಸಂಪತ್ತುಳ್ಳೆ ಈ ಮನುಷ್ಯ ಜನ್ಮ ತಗೊಂಡು ಇನ್ನಿಷ್ಟು ನಿನಗೆ ಏನಾಗ್ತದ, ಒಳ್ಳೆ ಜನ್ಮವನ್ನು ಸಿಕ್ಕು, ನಿನಗ ಒಳ್ಳೆ ಕುಲದಲ್ಲಿ ಜನಿಸಿ, ಶ್ರೀಮಂತರ ಕುಲದಲ್ಲಿ ಜನಿಸಿ, ನಿನಗ ಶರಣರ ಸಂಘದೊಳಗ ನಿನಗ ಮೋಕ್ಷವನ್ನೇ ಮಾಡ್ತೇನೆ, ಮೋಕ್ಷ ಆಗ್ತದ ನಿನಗ ಅನ್ನುವಂಥದ್ದನ್ನ ಪರಮಾತ್ಮ ದೈವಿ ಗುಣಗಳವ್ರಿಗೆ ಹೇಳ್ಕೊತ ಬಂದಾನ. ಅಸುರಿ ಗುಣಗಳವ್ರಿಗೆ ಹಿಂಗ್ ಹೇಳ್ತಾನ. ಅವ್ರು ಏನ್ ಮಾಡ್ತಾರ, ಮತ್ತಿಷ್ಟು ನೀಚ ಜನ್ಮದೊಳಗೆ ಹುಡ್ತಾರ. ಅರ್ಜುನ, ನೀನು ಪುಣ್ಯವನ್ನ ಮಾಡಿ ನೀನು ದೈವಿ ಗುಣಗಳನ್ನ ಉಳ್ಳವದಿ, ನೀನು ಶೋಕಿಸಬೇಡ, ಯುದ್ಧವನ್ನಾಡು ಅಂದ್ರೆ ಕರ್ಮವನ್ನ ಮಾಡು, ಅಂದ್ರೆ ಸಂಸಾರವನ್ನ ಚಂದಾಗಿ ಮಾಡು. ಹೇಡಿಗತೆ ನನಗಾಗುದಿಲ್ಲ, ನನಗ್ ದುಡಿದಾಗುದಿಲ್ಲ, ಅದು ಮಾಡುದಿಲ್ಲ ಅಂತ ಹೇಡಿಗತೆ ಮಾಡಬೇಡ, ಸಂಸಾರದೊಳಗೆ ಆನಂದವನ್ನು ಹೊಂದು ಅನ್ನುವಂಥದ್ದನ್ನ. ಯಾಕ ಅರ್ಜುನಿಗೆ ಯಾಕೆ ಈ ಮಾತು ಹೇಳಿದಂದ್ರ ಅರ್ಜುನ ಸಂಸಾರಿಕ. ಅರ್ಜುನ ಸನ್ಯಾಸಿಗಳಿಗೆ, ಜ್ಞಾನಿಗಳಿಗೆ, ಅಜ್ಞಾನಿಗಳಿಗೆ ಹೇಳಿಲ್ಲ, ಪ್ರಪಂಚಕರಿಗೆ ಬಹಳ ಒತ್ತು ಕೊಟ್ಟು ಹೇಳ್ಯಾನ. ನಾವೆಲ್ಲರೂ ಪ್ರಪಂಚಿಕರು, ನಮಗೂ ಕೂಡ ದೈವಿ ಗುಣಗಳನ್ನ ಬೆಳೆಸ್ಕೊಂಡು ಆ ಪರಮಾತ್ಮನನ್ನ, ನನ್ನೊಳಗಿರುವಂತ ಪರಮಾತ್ಮ ನೆಲೆಯನ್ನ ನಮಗ್ ಕಾಣಕ್ ಬರ್ತದ ಅನ್ನುವಂಥದ್ದನ್ನ ಈ ದೈವಿ ಗುಣಗಳನ್ನ ನಿಲ್ತಾನೆ ಹೇಳ್ಕೊತ ಬಂದಾರ. ಮುಂದೆ ಏನಾಗ್ತಾರಂದ್ರ ಈ ಯಾರು ತಮೋ ಗುಣದವ್ರು ಅಂದ್ರ ಅಸುರಿ ಗುಣದವ್ರು ಏನ್ ಹೊಂತಾರಂದ್ರ ತ್ರಿವಿಧಂ ನರಕಶ್ಯ ಇದಂ ದ್ವಾರಾನಾಶಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ
ತಸ್ಮಾದೇ ತತ್ವಂ ತಜ್ಜತ. ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ವಿಧವಾದ ನರಕ ದ್ವಾರಗಳಿವು. ಯಾವ? ಕಾಮ, ಕ್ರೋಧ ಮತ್ತು ಲೋಭ. ಇವು ಏನಪ್ಪಾ ಅಂದ್ರೆ ಮೂರು ವಿಧವಾದ ನರಕ ದ್ವಾರಗಳಂತ. ಆತ್ಮನಾಶಕ್ಕೆ ಇವೇ ಮೂರು ಕಾರಣ. ನನ್ನ ಜ್ಞಾನ ನಾನು ಮಾಡಿಕೊಳ್ಳಾರ್ಕ ಇವು ಮೂರು ಇದ್ದ ಸಂಬಂಧ ನಮ್ಗೆ ಆಗೋದು ಜ್ಞಾನ ಆಗೋದು. ಯಾವುದು? ಕಾಮ ಅಂದ್ರೆ ಬಯಕೆ, ಮತ್ತ ಕ್ರೋಧ, ಕಾಮ ಈಡೇರ್ಲಿಕ್ಕಂದ್ರೆ ಕ್ರೋಧ ಆಗ್ತದ. ಇನ್ನೊಂದು ಮೋಹ, ನನ್ಗೆ ಆಗ್ಬೇಕು, ಇಷ್ಟು ನಂದೇ ಆಗ್ಬೇಕು, ಇಷ್ಟು ನನಗೆ ಆಗಲಿ ಅನ್ನೋದು ಏನೈತಲ್ಲ, ಇದೇ ನನ್ನ ಮಕ್ಕಳು, ಇಷ್ಟು ನನ್ನ ಮಕ್ಕಳಿಗೆ ಆಗಲಿ, ನನಗೆ ಆಗ್ಲಿ, ಇದೇ ಏನೈತಲ್ಲ ಮೋಹ ಇಟ್ಟೇವಲ್ಲ, ನಂದು ನಾನು ಅನ್ನೋದು ಮೋಹ ಇಟ್ಟೇವಲ್ಲ, ಇವೇ ಮೂರು ಏನಪ್ಪಾ ಅಂದ್ರೆ ಇವ್ ನರಕದ ದ್ವಾರಗಳು ಅರ್ಜುನ. ಇವಕರಿಂದ ನೀನು ಪಾರಾಗು, ಇವಕರಿಂದ ನೀವು ಹೊರಗೆ ಬಾ. ಕಾಮ, ಕ್ರೋಧ, ಮೋಹಗಳಿಂದ ಇವ್ ನರಕದ ದ್ವಾರಗಳದಾವ. ಆತ್ಮನಾಶಕ್ಕೆ ಇವೇ ಮೂರು ಕಾರಣದ. ಇವ್ನ ಆದಷ್ಟು ನೀ ಬಿಡು ಅರ್ಜುನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೇಳಿ ಲಾಸ್ಟಿಗೆ ಏನ್ ಹೇಳ್ತಾರಪ್ಪ ಅಂದ್ರ, ತಸ್ಮಾ ಶಾಸ್ತ್ರಂ ಪ್ರಮಾಣತೆ ಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಹರ್ಷಿಷೆ. ಆದ್ದರಿಂದ ಕಾರ್ಯಗಳ ನಿರ್ಧಾರಕ್ಕೆ ಶಾಸ್ತ್ರವೇ ನಿಮಗೆ ಪ್ರಮಾಣ. ಇದಕ್ಕ ನೀವು ಹಿಂಗ್ ಹೇಳ್ತಿರಲ್ಲ, ಎಲ್ಲ ಹೇಳ್ತಿರಲ್ಲ, ಇದಕ್ಕೇನು ಪ್ರಮಾಣ ಅಂದ್ರೆ ಶಾಸ್ತ್ರವೇ ಪ್ರಮಾಣ, ವೇದ ಉಪನಿಷತ್ತುಗಳೇ ಪ್ರಮಾಣ, ಗುರುವೇ ಪ್ರಮಾಣ. ಇದಕ್ಕಿಂತ ಏನು ಪ್ರಮಾಣ ಕೊಡಬೇಕು? ಅದಕ್ಕೆ ಇದು ಎಲ್ಲವನ್ನು ನಾವು ಪ್ರಮಾಣವನ್ನ ನಮ್ಗೆ ಇವರೆಲ್ಲರೂ ಹೇಳ್ಯಾರ. ಶಾಸ್ತ್ರ ಹೇಳ್ತದ, ಗುರುಗಳು ಹೇಳ್ತಾರ, ನಮ್ಮ ತಂದೆ ತಾಯಿ ಹಿರಿಯರು ಹೇಳ್ತಾರೆ, ಎಲ್ಲರೂ ಹೇಳ್ಕೊತ ಬಂದಾರ. ಅದನ್ನ ನಾವು ನಂಬುದೇವಪ್ಪ ಅಂದ್ರ ನಾವೇನಕ್ಕಿವಿ? ಅಸುರಿ ಗುಣಗಳು ನಮ್ಮಿಂದ ಹೋಗ್ತಾವು, ದೈವಿ ಗುಣಗಳವರಾಗಿ ನಾವು ಮೋಕ್ಷವನ್ನು ಹೊಂತೀವಿ ಅನ್ನುವಂಥದ್ದನ್ನ ಈ ಪಾಠದೊಳಗ ಬಹಳ ಚಂದ ಹೇಳ್ಕೊತ ಬಂದಾರ. ಈ 16ನೇ ಅಧ್ಯಾಯ ಓಂ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ ವಿಭಾಗ ಯೋಗೋ ನಾಂ ಷೋಡಶೋ ಅಧ್ಯಾಯ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಸಪ್ತೋಶೋ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಇಲ್ಲಿ 17ನೇ ಅಧ್ಯಾಯ 18ನೇ ಅಧ್ಯಾಯ ಇವತ್ತ ಕಥಾಮೃತ ಮುಗಿತದ. ಇವತ್ತ ಇದು ಯಾವುದು? ಭಗವದ್ಗೀತಾ ಇವತ್ತ ಪಾರಾಯಣ ಮುಕ್ತಾಯಕ್ಕದ. 17ನೇ ಅಧ್ಯಾಯ ಒಂದು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ತಿಳ್ಕೊಂಡು ಇವತ್ತು ಮುಗಿಸ್ಬೇಕಾಗಿದೆ. ಸಮಯ 1 ತಾಸನ್ಯಾಗ 3 ಅಧ್ಯಾಯ ಮುಗಿಸ್ಬೇಕಾಗಿರ್ತದ. ಅದಕ್ಕ ಈ ಅಧ್ಯಾಯದೊಳಗೆ ಇಷ್ಟು ನಮ್ಗೆ ಹಿಂಗ್ ಹೇಳ್ಕೊತ ಬಂದಾರ. ದೈವಿ ಗುಣಗಳಂದ್ರೆ ಹಸುರು ಗುಣ ಅಂದ್ರೆ ನಾವು ತಿಳ್ಕೊತ ಬಂದೇವಿ. ಇಲ್ಲಿ ಶ್ರದ್ಧಾತ್ರ ವಿಭಾಗ ಯೋಗ, ಶ್ರದ್ಧೆ ಇರುವುದರಿಂದ ಕೃತೋಮ ಜ್ಞಾತಂ ತತ್ತಾಂ ಸಮದಾವೃತಂ ಅಂತೇಳಿ ದೇಶ ಕಾಲ ಪಾತ್ರದಲ್ಲಿ ವಿವೇಕವಿಲ್ಲದೆ ಅಂದ್ರ ಯಾವ ದೇಶ ಕಾಲ ಪಾತ್ರಗಳ ವಿವೇಕವಿಲ್ಲದ ಮೂರ್ಖರಿಗೆ ಅನಾಧಾರದಿಂದ ತಿರಸ್ಕಾರ ಪೂರ್ವಕ ಕೊಡುವ ದಾನವು ತಾಮಸ ಎಂದು ಹೇಳುತ್ತದೆ ಅಂತ ಹೇಳ್ಕೊತ ಬಂದಾರ. ಅಂದ್ರೆ ಏನು? ಅವ್ರು ಯಾರದಾರ, ಎಂತದಾರ, ಎದಕ್ ಹೋಗ್ತಾರ, ಎದಕ್ ಹಾಳು ಮಾಡ್ತಾರ, ಗುಡಿ ಗುಂಡಾರ ಕಟ್ತಾರ, ಅಥವಾ ರಾಜಕೀಯವಾಗಿ ಎದಕ್ ಹಾಳು ಮಾಡ್ತಾರ, ಅದಕ್ಕೂ ಕೊಡ್ತಿರ್ತಾರ, ರಾಜಕೀಯರಿಗೆ ಕೊಡ್ತಿರ್ತಾರ. ಮತ್ ಇವು ಏನ್ರ ಅಲ್ಲದ ಗುಡಿ ಗುಂಡಾರ ಒಂದು ಜಾತಿ ಧರ್ಮ ಮಾಡೋದಕ್ಕ ಇಂಥವ್ಕ ಏನ ಅನಾಧಾರತೆ ಏನ್ ದುಡ್ಡು ಕೊಡ್ತಾರಲ್ಲ, ಅವು ಕೂಡ ಏನಾಕದ ಇಂಥವ್ರು ಯಾರು ಕೊಡ್ತಾರ ಅಂದ್ರೆ ತಾಮಸ ಬುದ್ಧಿಯವ್ರು ಕೊಡ್ತಾರ. ಮತ್ತ ಏನೋ ಸತ್ತು ಗುಣದವ್ರು ಏನೋ ಎದಕ್ ಕೊಡ್ತಾರಪ್ಪ ಅಂದ್ರ, ನಾವು ದಾನ ಪ್ರತ್ಯುತ್ತರ ಬಯಸದೆ ತನ್ನ ಕರ್ತವ್ಯ ಭಾವಿಸಿ ದೇಶ ಕಾಲ ಪಾತ್ರ ಅನುಸರಿಸಿ ಕೊಡುವ ದಾನವು ಸಾತ್ವಿಕ ಎಂದು ಹೇಳಿಸುವುದು. ಏನು ಬೈಕ್ ಇಲ್ಲದೆ ದಾನ ಮಾಡೋದು. ಮತ್ ಎಂತದು ಎದಕ್ ಅದು ಪ್ರಯೋಜನ ಇರಬೇಕು, ಅದರಿಂದ ಸಮಾಜಕ್ಕೆ ಒಂದು ಒಳ್ಳೇದಾಗ್ತಿರ್ಬೇಕು, ಅಂತದನ್ನ ಮಾತ್ರ ಸಾತ್ವಿಕರು ದಾನ ಮಾಡ್ತಾರ. ಇವು ಏನೋ ಮಾಡ್ತಾರ, ಅದೇ ಹೇಳ್ತನಲ್ಲ, ಒಂದು ರಾಜಕೀಯ ಅದಕ್ಕ ಏನೋ ನಾನು ಬೇಡ, ಅವ್ರು ಏನೇದಕ್ಕೋ ದುಡ್ಡನ್ನ ಕೊಡ್ತಿರ್ತಾರ, ದಾನ ಮಾಡ್ತಾರ, ಪ್ರತಿಷ್ಠೆಗಾಗಿ ಗೌರವಕ್ಕಾಗಿ ನಂದೊಂದು ಹೆಸರು ಬರ್ಲಿ, ನಂದು ಕಲ್ಲಾಗ ಹಾಕ್ಲಿ ಅಂತ ಏನೇನೋ ದಾನ ಮಾಡ್ತಾರ. ಎಲ್ಲೋ ರಜೋ ಗುಣದೊಳಗೆ ಇರ್ತಾವು. ತಮೋ ಗುಣದವ್ರು ಅದ್ರಲ್ಲಿಂದ ಏನಾಕದ ಮತ್ತಿಷ್ಟು ಪಾಪ, ಮತ್ತಿಷ್ಟು ಏನಾಕದಂದ್ರ ಅಧೋಗತಿ ಹೋಗುವಂತದ್ದು ದಾನ ಮಾಡ್ತಿರ್ತಾರ. ಇವು ದಾನದಿಂದನೂ ಕೂಡ ತಮೋ ಗುಣದವ್ರು ಇಂತ ದಾನ ಮಾಡ್ತಾರ, ಸತ್ವ ಗುಣದ ಒಳ್ಳೇದಕ್ಕೆ ದಾನ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇನ್ನ ಒಟ್ಟಾರೆ ಹೇಳ್ಬೇಕಂದ್ರ ಸದ್ಭಾವೇ ಸಾಧು ಭಾವಂಚ ಸದೈತೆ ಪ್ರಯೋಜ್ಯತೆ ಪ್ರಶಸ್ತಿ ಕರ್ಮಾಣಿ ತತಃ ಸಶಬ್ದ ಪಾರ್ಥ ಯುಜ್ಯತೆ. ಅಂದ್ರ ಪಾರ್ಥ, ಸತ್ಪದವು ಸತ್ತ ಎಂದರೆ ಇರುವಿಕೆ ವಾಚಕವಾಗಿಯೂ, ಸಾಧು ಎಂದರೆ ಒಳ್ಳೆಯವರು ವಾಚಕವಾಗಿಯೂ ಉಪಯೋಗಿಸಲ್ಪಡುತ್ತದೆ. ಹಾಗೆಯೇ ಉತ್ತಮ ಕರ್ಮವನ್ನು ಸ್ವಚ್ಛಬ್ದವು ಪ್ರಯೋಗಿಸಲ್ಪಡುವುದು. ಅಂದ್ರ ಸತ್ತ ಎಂದರೆ ಇರುವಿಕೆ ವಾಚಕವಾಗಿಯೂ, ಸಾಧು ಎಂದರೆ ಒಳ್ಳೆಯವರ ವಾಚಕವಾಗಿಯೂ ಉಪಯೋಗಿಸಲ್ಪಡುತ್ತದೆ. ಅಂದ್ರೆ ನೀನ್ ಏನದಿಯಲ್ಲಿ
ಮುಮುಕ್ಷಿಗಳದಿ. ನೀನು ಮುಮುಕ್ಷಿ ಇದ್ದ ಸಂಬಂಧ ತತ್ ಅಂದ್ರ ಆ ಪರಮಾತ್ಮನ ಉಚ್ಚರಿಸ್ತಿ, ಫಲಾಪೇಕ್ಷೆ ಇಲ್ಲದ ಕರ್ಮ ಮಾಡ್ತಿ, ನೀನ್ ಎಲ್ಲಿ ಏನದ ಯಜ್ಞ ಮಾಡ್ತಿ, ದಾನ ತಪಸ್ಸುಗಳನ್ನ ನೀ ಸತ್ತು ಉಳ್ಳವ್ರು ಇಂಥವ್ ಮಾಡ್ತಾರ, ಅದಕ್ಕೆ ನೀನು ಸತ್ತು ಗುಣ ಉಳ್ಳವದಿ ಅರ್ಜುನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ತತ್ ಅಂದರೆ ಉಚ್ಚರಿಸಿ, ತತ್ವಂ ಅಸಿ ಏನಂತಾರಲ್ಲ, ಇಂಥದ್ ಕಡೆ ನಿನ್ ಲಕ್ಷ್ಯ ಅದ, ಆ ಪರಮಾತ್ಮನ ತಿಳಿದುಕೊಳ್ಳೆ ನಿನ್ ಲಕ್ಷ್ಯ ಅದ. ಮತ್ತೆ ನೀನು ಎಂತದ್ ಉಚ್ಚಾರ ಮಾಡ್ತಿ, ನಾಮಸ್ಮರಣೆಯನ್ನು ಉಚ್ಚಾರ ಮಾಡ್ತಿ, ಯಾವಾಗಲೂ ನಾಮಸ್ಮರಣೆ. ಅನೇಕ ಯಜ್ಞಗಳಂದ್ರೆ ಈ ಸತ್ಸಂಗ ಇದೊಂದು ಯಜ್ಞ, ನಾವು ಸಪ್ತ ಇಟ್ಕೊಂಡಿವಲ್ಲ, ಇದೊಂದು ಯಜ್ಞ. ಇದೊಂದು ನಾವೇನ್ ತಿಳ್ಕೊತಾರೆ, ಇದು ಸಪ್ತ ಅಂದ್ರೆ ಇದು ಬೇರೆ ಅಲ್ಲ, ಇದೊಂದು ಯಜ್ಞ. ಇಂತ ಒಳ್ಳೆ ಯಜ್ಞಗಳು ಭಾಗಿಯಾಗು. ನಮ್ದ ನೋಡ್ರಿ ಹೈರಾಣಿಲ್ಲ, ದುಡ್ಡು ಖರ್ಚಿಲ್ಲ, ಮತ್ತೊಬ್ರಿಗೆ ಅನ್ಯಾಯ ಇಲ್ಲ, ಏನೂ ಇಲ್ಲ. ಇಂತ ಯಜ್ಞಗಳನ್ನ ಮಾಡು. ಮತ್ತಿನ್ನೊಂದು ತಪಸ್ಸು ಮಾಡು, ಯಾವಾಗ್ಲೂ ನಾಮಸ್ಮರಣೆ. ಸುಮ್ಮನೆ ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಕುಂದ್ರ ಕಲಿದು, ಇವೆಲ್ಲ ತಪಸ್ಸು. ಈ ತಪಸ್ಸು ಮಾಡೋದ್ರಿಂದ ನಮಗ ದೈವಿ ವೃದ್ಧಿ, ಶಕ್ತಿ ವೃದ್ಧಿ ಆಗ್ತದ ಅರ್ಜುನ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಹಿಂಗ ಸುರಿ ಗುಣಗಳು, ದೈವಿ ಗುಣಗಳು ಮತ್ತು ತಮೋ ಗುಣಗಳು, ಅವರು ಇಂತಿಂತ ವ್ಯವಹಾರ, ಇಂಥ ದೇವತೆಗಳು, ಇಂಥ ಆಹಾರ, ಇಂಥ ತಿಳ್ಕೊಂಡಿರ್ತಾರೆ, ಇಂಥ ಗುರುಗಳು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಒತ್ತು ಕೊಟ್ಟು ಬಂದಾರ. ಅದಕ್ಕ ಕೊನೆಯ ಶ್ಲೋಕ ಹೇಳ್ತಾರ ಅಂದ್ರ, ಅಶ್ರದ್ಧಾಯ ಹುತಂ ದತ್ತಂ ತಪಸ್ಸಪ್ತಂ ಕುತಚ ಯತಃ ಅಸದ್ಧಿ ಚ್ಯೋತೆ ಪಾರ್ಥ ನಚ ತತ್ಪ್ರತ್ಯೇನೋ ಇಹ. ಅಂದ್ರ ಅಶ್ರದ್ಧೆಯಿಂದ ಮಾಡಿದ ಹೋಮ, ದಾನ, ತಪಸ್ಸು ಮತ್ತು ಕರ್ಮ ಇವೆಲ್ಲವೂ ಅಸತ್ ಎಂದು ಹೇಳಲ್ಪಡುತ್ತದೆ. ಅದು ಸತ್ಯ ಮೇಲೂ ಫಲಕ್ಕೆ ಕಾರಣವಾಗುವುದಿಲ್ಲ, ಇಲ್ಲಿಯೂ ಸುಖಕ್ಕೆ ಕಾರಣವಾಗುವುದಿಲ್ಲ. ಇಂಥ ಅಶ್ರದ್ಧೆಯಿಂದ ಮಾಡಿದ ಯಜ್ಞ, ಯಾಗ, ಹೋಮ ಅವು ಯಾವುವು ನಿನಗ ಇಲ್ಲಿಯೂ ಫಲ ಕೊಡುದಿಲ್ಲ, ಮುಂದ್ ಸ್ವರ್ಗದೊಳಗೂ ಕೂಡ ಫಲ ಕೊಡುದಿಲ್ಲ. ನೀ ಸತ್ತಿಂದು ಇದು ಫಲ ಕೊಡುದಿಲ್ಲ, ಪುಣ್ಯ ವೃದ್ಧಿ ಆಗುದಿಲ್ಲ. ಶ್ರದ್ಧಾ ಇಟ್ಟುಕೊಂಡು, ಭಕ್ತಿ ಇಟ್ಟುಕೊಂಡು ಪ್ರಯೋಜನವನ್ನ, ನೀನ್ ಜೀವನವನ್ನ ಕಳೆದಿ ಅಂದ್ರ ಅದು ಶ್ರದ್ಧೆದಿಂದ ನಿನಗ ಮೋಕ್ಷ ಅಕ್ಕದ ಅರ್ಜುನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಅದಕ್ಕೆ ಇಲ್ಲಿ 16 ದೈವಿ ಗುಣಗಳನ್ನ ಬಗ್ಗೆ ಹೇಳಿ, ಅದೇ ದೈವಿ ಗುಣಗಳ ಬಗ್ಗೆನೇ ಹೆಚ್ಚು ಶ್ರದ್ಧಾತ್ರಯ ಭಾಗ ಯೋಗದೊಳಗ ಶ್ರದ್ಧೆ ಉಳ್ಳವ್ರಿಗೆ ಮಾತ್ರ ಜ್ಞಾನ ಅಕ್ಕದ, ಜ್ಞಾನ ಆದವ್ರಿಗೆ ಮಾತ್ರ ಮೋಕ್ಷ ಅಕ್ಕದ ಅನ್ನುವಂಥದ್ದನ್ನ ಒತ್ತು ಕೊಟ್ಟು ತಿಳ್ಕೊತ ಬಂದಾರ. ಇನ್ನ ಕೊನೆಯ ಅಧ್ಯಾಯ ಅದು ಯಾವ್ದಪ್ಪ ಅಂದ್ರ ಅಷ್ಟದೋಷೋ ಅಧ್ಯಾಯ ಅಂದ್ರೆ 18ನೇ ಅಧ್ಯಾಯ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸಿ ಯೋಗ ಅಂತ ತಿಳ್ಕೊತ ಬಂದಾರ. ಈ ಮೋಕ್ಷ ಸನ್ಯಾಸಿ ಯೋಗ ಇದಲ್ಲ, ಇದು ಶ್ರೇಷ್ಠವಾದ ಈ ಎಲ್ಲಾ ಪ್ರಾಯ ಅಂದ್ರೆ ಕಳಸಿದ್ದಂಗ, ಗುಡಿಗೆ ಹೆಂಗ ಕಳಸಿದ್ರ ಶೋಭೆ, ಕಳಸಿರ್ಬೇಕು, ಹಂಗಿದು ಕಳಸ ಪ್ರಾಯವಾದಂತ ಶ್ರೇಷ್ಠವಾದ ಇದೊಂದು ಯಾವ್ದಪ್ಪ ಅಂದ್ರ ಇದು 18ನೇ ಅಧ್ಯಾಯ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಹೇಳ್ಕೋತ ಬಂದಾರ. ಇನ್ನ ಈ 18ನೇ ಅಧ್ಯಾಯದೊಳಗ ಪರಮಾತ್ಮಗ ಇಲ್ಲಿಯೂ ಕೂಡ ಅವಾಗ ಎಲ್ಲ ಏನು ಬಂದವಲ್ಲ, 1ನೇ ಅಧ್ಯಾಯ ಹಿಡ್ಕೊಂಡು 17 ಅಧ್ಯಾಯದೊಳಗೆ ಏನು ಬಂದವು ಎಲ್ಲದ ಸಾರವನ್ನೇ ಈ 18ನೇ ಅಧ್ಯಾಯ ಇರ್ತಾರ. ಈ ಅಧ್ಯಾಯ ಒಂದು ನಮ್ಗ ಯಾಕಂದ್ರೆ ಮೊದಲು ಎಲ್ಲವೂ ಕೇಳ್ಕೊಂಡು ಬಂದಿರ್ತೇವೆ. ನಮಗೆ ಯಾವುದು ಸಾಂಖ್ಯ ಯೋಗದೊಳಗೆ ಕೇಳ್ಕೊಂಡು ಬಂದಿವಿ, ಕರ್ಮ ಹೆಂಗ್ ಮಾಡ್ಬೇಕು, ಜ್ಞಾನ ಯೋಗ ಅಂದ್ರೆ ಏನು, ಆತ್ಮ ಸಂಯಮ ಯೋಗ ಅಂದ್ರೆ ಏನು, ಜ್ಞಾನ ವಿಜ್ಞಾನ ಎಲ್ಲವೂ ಕೂಡ ಯೋಗಗಳನ್ನ ನಮ್ ತಿಳ್ಕೊಂಡು ಬಂದೇವಿ, ಕೇಳ್ಕೊತ ಬಂದೇವಿ. ಈ 18ನೇ ಅಧ್ಯಾಯದ ಎಲ್ಲದ ಸಾರವನ್ನ ಅದನ್ನ ಹೇಳ್ಯಾರಲ್ಲ, ಇಲ್ಲಿ ಜಜ್ಮೆಂಟ್ ಮಾಡ್ತಾರ. ಇದು ಹಿಂಗ ಮಾಡಿದೆ ಅಂದ್ರೆ ನಿನಗೆ ಏನಾಗ್ತದ, ನಿನ್ನ ಮೋಹ ನಷ್ಟ ಆಗ್ತದ ಅಂತ ಮೋಹ ಕಡಿಮೆ ಮಾಡಕ್ ಹೇಳಕತ್ತಾರ ಅದನ್ನ 18ನೇ ಅಧ್ಯಾಯ. ಈ 18ನೇ ಅಧ್ಯಾಯ ಒಂದು ನಾವು ಎಲ್ಲರೂ ಶ್ರದ್ಧೆಯಿಂದ ಕೇಳೋಣ. ಆ 18ನೇ ಅಧ್ಯಾಯವನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹೋದೇವು ಅಂದ್ರೆ ನಮಗ ಮೋಕ್ಷ ಅಲ್ಲಕ್ಕೆ ಯಾವ ಅಡ್ಡಿನೂ ಬರುದಿಲ್ಲ. ನನಗ ದೈವಿ ಸಂಪತ್ತು ಗುಣ ವೃದ್ಧಿ ಆಗ್ತದ, ಜ್ಞಾನ ಹೃದಯ ಆಗ್ತದ, ಜ್ಞಾನ ಆಯ್ತು ಅಂದ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಈ ಅಧ್ಯಾಯದಾಗ ಬಹಳ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಇದಕ್ಕ ಎಲ್ಲಾ ಮಹಾತ್ಮರು ಸಂತರು ಕೂಡ ಜ್ಞಾನೇಶ್ವರರಾಗ್ಲಿ, ಶಂಕರಾಚಾರ್ಯರಾಗ್ಲಿ, ಮತ್ತು ಯಾವ್ದು ಗುರು ಪಾರ್ಥ ಅಂತ ಒಬ್ರು ಇನ್ನೊಬ್ರು ನಮ್ಗ ಉತ್ತರ ಪ್ರದೇಶದೊಳಗ ಏನು ಗುರು ಅಂದ್ರ ಇದಕ್ಕೆ ಬಹಳ ಒತ್ತು ಕೊಟ್ಟರು, ವೈರಾಗ್ಯಕ್ಕೆ ಬಹಳ ಒತ್ತು ಕೊಟ್ಟಿದ್ದು. ಇನ್ನೊಂದು ಶ್ರೇಷ್ಠವಾದಂತ ತನ್ನ ಇಡೀ ಆಸ್ತಿಯನ್ನೇ ದಾನ ಮಾಡಿ ಈ ಭಗವದ್ಗೀತಾ ಪ್ರಚಾರ ಅಲ್ಲಿ ಎಲ್ಲರಿಗೂ ಜ್ಞಾನ ಅಲ್ಲತ್ತೆ ತನ್ನ ಇಡೀ ಆಸ್ತಿಯನ್ನೇ ಈ ಒಂದು ಗೋರಖ್ಪುರ ಒಂದು ಆಶ್ರಮಕ್ಕೆ ದಾನ ಮಾಡ್ಯಾರ. ಅಂತವ್ರು ವೈರಾಗ್ಯಕ್ಕೆ ಬಹಳ ಒತ್ತು ಕೊಟ್ಟು ಹೇಳ್ಯಾರ. ಇದು ಬಹಳ ಶ್ರೇಷ್ಠದ ಈ ಗ್ರಂಥವನ್ನು ಕೇಳಿ ನನಗಿಷ್ಟು ವೈರಾಗ್ಯ ಮಾಡುವಂತ ಶಕ್ತಿ ಬತ್ತು ಅಂತೇಳಿ ನಾವು 1000 ರೂಪಾಯಿ ಕೊಡ್ಬೇಕಾದ್ರೆ ಬಹಳ ಹಿಂದೆ ಮುಂದೆ ನೋಡ್ತೇವೆ. ಏನೋ ಯಜ್ಞ ಯಾಗ ಮಾಡಿದಾಗ ಅವ ತನ್ನ ಇಡೀ 100 ಕೋಟಿ ಆಸ್ತಿನೂ ಕೂಡ ಇದಕ್ಕ ಗೋರಖ್ಪುರದೊಳಗ
ಒಂದು ಒಂದು ಆಶ್ರಮಕ್ಕೆ ಇದನ್ನೇನು ಮಾಡಿದನಪ್ಪ ಅಂದ್ರ ದಾನವನ್ನ ಮಾಡಿ ಈ ಗ್ರಂಥವನ್ನು ವೈರಾಗ್ಯಕ್ಕೆ ಹಚ್ಚಿ ಬರದ ಇದು ಶ್ರೇಷ್ಠವಾದ ವೈರಾಗ್ಯ ಗ್ರಂಥ ಅಂತೇಳಿ ಅವ ವೈರಾಗ್ಯದಿಂದನೇ ಮೋಕ್ಷಕ್ಕಂತ ಅವ ಹೇಳ್ದ. ಶಂಕರಾಚಾರ್ಯರು ಆ ಜ್ಞಾನದಿಂದಲೇ ಮೋಕ್ಷ ಹಾಕದಂತ ಹೇಳಿದ್ರು. ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಕೂಡ ದಾಸರಾಗಿರು, ಭಕ್ತಿಯನ್ನ ಪಡ್ಕೊಂಡೆ ಪರಮಾತ್ಮನ ದಾಸರಾದೇವಪ್ಪ ಅಂದ್ರ ನಮಗ್ ಮೋಕ್ಷ ಹಾಕದಂತ ಮೂರು ಹೇಳಿದ್ದನ್ನ ಇಲ್ಲಿ ಮೂರುದ್ರ ಬಗ್ಗೆ ನಮಗ ಭಕ್ತಿ ವೈರಾಗ್ಯ ಮತ್ತು ಜ್ಞಾನವನ್ನ ಈ ಅಧ್ಯಾಯ ನಮಗ ಹೆಚ್ಚು ವೃದ್ಧಿ ಮಾಡ್ತದ. ಅದಕ್ಕೆ ಈ ಗ್ರಂಥ ಶ್ರೇಷ್ಠವಾದ ಈ ಅಧ್ಯಾಯ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳೋದು ಬಂದ್ರಂದ್ರ, ನಾನು ಮೂರು ಅವಸ್ಥೆಗಳಿಗೆ ಆತ್ಮ ನಾನು ಸಾಕ್ಷಿ ಇದ್ದೇನೆ, ಬಂಧವಿಲ್ಲದ ಮೇಲೆ ಮೋಕ್ಷ ಯಾರಿಗೆ ನನಗ ನಾನು ಮೂರು ಅವಸ್ಥೆಗಳಿಗೆ ನಾನು ಸಾಕ್ಷಿ ಇದ್ದೇನೆ. ಮೂರು ಅವಸ್ಥೆಗಳಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳನ್ನ ಮೂರರಿಂದ ನಾನು ಅರಿತೀನಿ. ಇಲ್ಲಿ ಭಕ್ತಿ ವೈರಾಗ್ಯ ಜ್ಞಾನಕ್ಕೂ ನಾನು ಹೆಂಗದೀನಿ ಸಾಕ್ಷಿ ಇದ್ದೀನಿ ಅನ್ನುವಂಥದ್ದನ್ನ ಈ ಅಧ್ಯಾಯದೊಳಗೆ ಹೇಳ್ಕೊತ ಬಂದಾರ. ನಾನಂದ್ರ ಆತ್ಮ, ಆತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಇನ್ನೊಂದಿಲ್ಲ, ಒಬ್ಬನೇ ನಾನು, ಒಂದೇ, ದ್ವೈತ ಅನ್ನೋದೇ ಇಲ್ಲ. ಯಾವಾಗ ದ್ವೈತ ಹೋಯ್ತು, ನಾನು ಈ ಶರೀರ ನಾನು ಅನ್ನೋದೇನ ಇತ್ತು ಅಂದ್ರ ದ್ವೈತ ಆಗ್ತದ. ನಾನು ಭಕ್ತಿ ಉಳ್ಳವದೀನಿ ಅಂದ್ರು ಇದು ಆಗ್ತದ, ಇಲ್ಲಿ ದ್ವೈತಾಪತ್ತಿ ಬರ್ತದ. ಇಲ್ಲಿ ಒಬ್ಬನೇ ನಾನೇ ಇದ್ದೇನೆ ಅನ್ನುವಂತ ಶಕ್ತಿ ತುಂಬ್ತು ಅಂದ್ರ, ನನ್ನ ಹೊರತು ಇನ್ನೊಂದು ಯಾವ ವಸ್ತು ಇಲ್ಲ ಅನ್ನುವಂತ ಶಕ್ತಿ ನನಗೆ ಬಂತು ಅಂದ್ರ ಇದು ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಈ ಅಧ್ಯಾಯದ ಭಾವ ಹೊತ್ತು ಕೊಟ್ಟು ಹೇಳ್ಕೊತ ಬಂದ್ರ. ಮೋಕ್ಷ ಯಾರಿಗೆ? ನಾನು ಸಾಕ್ಷಾತ್ ಮೋಕ್ಷ ಸ್ವರೂಪನೇ ನಾನಿದ್ದೀನಿ. ನಾವು ಹುಟ್ಟಿದ್ನಿ ಅಂದ್ರ ಈ ದೇಹ ಹುಟ್ಟೇದ ದೇಹ ಸಾಯ್ತದ, ಇವು ಇಂದ್ರಿಯಗಳು ಹುಟ್ಟೇವ್ ಇಂದ್ರಿಯಗಳು ಇಲ್ಲಾರಂಗ ಅಕ್ಕವು. ನಾನು ಹುಟ್ಟೇ ಇಲ್ಲ ಅಂದ್ರ ನನಗೆ ಯಾರಿಗೆ ಮೋಕ್ಷ ಆಗ್ತದ? ಮೋಕ್ಷ ಯಾರಿಗೆ ಹೇಳ್ತೀರಿ ಅಂತಂದಾಗ ಮೋಕ್ಷ ಯಾರಿಗೆ ಹೇಳುವುದಿಲ್ಲ, ನೀನು ಮೋಕ್ಷ ಸ್ವರೂಪನೇ ನೀನದಿ ಅನ್ನುವಂಥದ್ದನ್ನ ಹೇಳ್ತಾರ. ಆದ್ರಿಂದ 18ನೇ ಅಧ್ಯಾಯಕ್ಕೆ ಮೋಕ್ಷ ಸನ್ಯಾಸಿ ಯೋಗ ಅಂತ ಹೇಳ್ಕೊತ ಬಂದಾರ. ಯಾಕೆ ಹೇಳಿದಾರ ಅಂದ್ರ ಮೋಕ್ಷ ಸನ್ಯಾಸಿ ಅಂತ ಹೇಳ್ಯಾರ. ಈ ಅಧ್ಯಾಯಕ್ಕ ಸನ್ಯಾಸಿ ಯೋಗ, ಅಭ್ಯುತಾನ ಯೋಗ ಎಂದು ಅಂದ್ರೆ ಅಭ್ಯುತ ಅಂದ್ರೆ ವೃದ್ಧಿ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಈ ಅಧ್ಯಾಯಕ್ಕೆ ಹೆಸರಿಟ್ಕೊಂಡು ಬಂದಾರ ಅನ್ನುವಂಥದ್ದು ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾನ. ಅರ್ಜುನ ಏನ್ ಪ್ರಶ್ನೆ ಮಾಡ್ತಾನಂದ್ರ, ಇಲ್ಲಿ ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಭಾವೋ ತತ್ವಮಿಚ್ಛಾಮಿ ವೇದತ್ವಂ ತ್ಯಾಗಸ್ಯ ಚ ಋಷಿಕೇಶ ಪೃಥ್ವೀಕ್ಷಿ ನಿಶೋಧನ. ಅಂದ್ರ ಪರಮಾತ್ಮ ಋಷಿಕೇಶ ಕೇಶ ನಿಶೋಧನ ಸನ್ಯಾಸಿ ಮತ್ತು ತ್ಯಾಗದ ಸ್ವರೂಪ ನನಗ ತಿಳಿಸಿ ಹೇಳು ಅನ್ನುವಂಥದ್ದನ್ನ ಮತ್ತೆ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನ. ಈ ಪ್ರಶ್ನೆ ಮಾಡ್ಕೋತ ಕೊನೆಗೆ ಈ ಅಧ್ಯಾಯದೊಳಗೆ ಅರ್ಜುನ ಅವಾಗ ಮೋಹ ನಷ್ಟ ಆಗ್ತದ. ಇಷ್ಟೆಲ್ಲ ಇರ್ತಾನೆ ಕೇಳ್ಕೊತ ಬಂದ್ರು ಅವಾಗ ಇನ್ನ ಮೋಹ ನಷ್ಟ ಆಗಿಲ್ಲ, ಇನ್ನ ಯುದ್ಧ ಆಡಕ್ ತಯಾರಿಲ್ಲ. ಯುದ್ಧ ರಣರಂಗದೊಳಗ ನೋಡ್ರಿ ಎಂತ ಭಗವದ್ಗೀತೆ. ಈ ಪ್ರಪಂಚದೊಳಗ ನಾವ್ ಇಲ್ಲಿ ತನ ಇಷ್ಟು ಕೇಳ್ಕೊತ ಬಂದೇವಿ, ಇನ್ನ ನಮಗಿನ್ನ ವೈರಾಗ್ಯ ಆಗಿಲ್ಲ, ಜ್ಞಾನ ಆಗಿಲ್ಲ, ನಮ್ಮಲ್ಲಿ ಏನಾಗ್ಯದ ಇನ್ನ ಭಕ್ತಿ ಬರೋದು. ಈ ಅಧ್ಯಾಯದಿಂದ ನಾವು ಶ್ರದ್ಧಾ ಇಟ್ಕೊಂಡು ಕೇಳಿದೆವಪ್ಪ, ನಮಗೆ ಇಲ್ಲಿ ಮೂರು ಸಂಪದ ಆಗ್ತಾವ ಅರ್ಜುನ ಅನ್ನುವಂಥದ್ದನ್ನ ಇಲ್ಲಿ ಹೆಚ್ಚಿಕೊಟ್ಟು ಹೇಳ್ಕೊತ ಹೋಗ್ಬೇಕಾರ ಭಗವಾನ್ ಪರಮಾತ್ಮನ ಉಚ್ಚಾರ ಭಗವಾನ್ ವಾಚ ಕಾಮ್ಯಾನಂ ಕರ್ಮಾಣಂ ನ್ಯಾಸ್ಯಂ ಸನ್ಯಾಸಂ ಕವಿಯೋ ವಿದುಹ ಸರ್ವ ಕರ್ಮ ಫಲ ತ್ಯಾಗಂ ಪ್ರಾಯುಸ್ತಾಗಂ ವೀಕ್ಷಣ. ಭಗವಂತ ಹೇಳ್ತಾನ, ಕಾಮ ಕರ್ಮಗಳನ್ನು ಬಿಡುವುದನ್ನು ಕವಿಗಳು ಸನ್ಯಾಸಿ ಎಂದು ತಿಳಿಯುತ್ತಾರೆ, ಸರ್ವ ಕರ್ಮಗಳ ಫಲವನ್ನು ಬಿಡುವುದನ್ನು ವೀಕ್ಷಕರು ಅಂದ್ರೆ ಜ್ಞಾನಿಗಳು ತ್ಯಾಗವೆಂದು ಕರೀತಾರೆ. ನಾವು ಏನ ಇಷ್ಟೆಲ್ಲ ಮಾಡಿವಿ ಅಂದ್ರೆ ಫಲ ಬೇಡಬಾರ್ದಂತ. ಈ ಫಲ ಬೇಡಪ್ಪ ಅಂದ್ರೆ ಏನಾಗ್ತದ? ಕರ್ಮದ ಫಲ ಇಷ್ಟ. ನಾವು 7 ದಿನ ಸಪ್ತಾಹ ಮಾಡಿವಿ, 7 ದಿನ ಸಪ್ತಾಹದಿಂದ ನಮ್ಗೆ ಏನ್ ಫಲ ಆಗ್ತದ? ನಮ್ಗೆ ಜ್ಞಾನ ಆಗ್ತದನು? ಏನ್ರ ನನಗ ಸಂಸಾರದಾಗ ಅನುಕೂಲ ಆಗ್ತದನು? ಏನ್ರ ಇಂಥ ಫಲ ಇಟ್ಕೊಂಡಿದ್ದೀವಿ ಅಂದ್ರ ಇದು ಜ್ಞಾನ ಆಗುದಿಲ್ಲ. ನಮ್ಗೆ ಏನ್ ಆಸೆ ಇರ್ಬೇಕು? ಈ ಸಿದ್ಧಿ ಆಗ್ತಾವಲ್ಲ ಅದ್ರ ತ್ಯಾಗ. ನನ್ಗೆ ಏನಿದ್ರ ಬ್ಯಾಡ, ನನಗೇನು ಬೇಡ ಪರಮಾತ್ಮ, ನಿಂದು ಒಂದು ಇಷ್ಟೆಲ್ಲಾ ಕೇಳಿದ್ನಲ್ಲ, ನಿನ್ನ ಜ್ಞಾನವನ್ನ ಆಯ್ತಲ್ಲ, ನನಗೆ ದೊಡ್ಡ ತೃಪ್ತಿ ಅಂತೇಳಿ ಯಾವ ತೃಪ್ತಿ ಪಡ್ತಾನ ಅವ ಮಾತ್ರ ಶ್ರೇಷ್ಠ ಅರ್ಜುನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು ಅವ್ರದ್ದು ಒಳಗುಟ್ಟದ. ಕಾಮಗಳನ್ನು ಬಿಡುವನು ಕವಿಗಳು ಅಂದ್ರೆ ಕಾಮ ಬಯಕೆ ಬಿಟ್ಟವನಲ್ಲ, ಕವಿಗಳು ಸನ್ಯಾಸಿ ಅಂತ ತಿಳಿತಾರ. ಸರ್ವ ಕರ್ಮಗಳ ಫಲವನ್ನು ಏನು ಕರ್ಮದ ಫಲ ಏನ ಐತಲ್ಲ, ಇದನ್ನ ಏನ್ ಕೇಳ್ಕೊಂಡಿದ್ರಲಿಂದ ಏನ್ ಫಲ ಅದಂತಲ್ಲ ಅದನ್ನ ತ್ಯಾಗ ಮಾಡೋದು. ಇದಕ್ ತ್ಯಾಗವೆಂದು ವೀಕ್ಷಕರು ಅಂದ್ರೆ ತಿಳುವಳಿಕೆ ಉಳ್ಳವ್ರು ಹೇಳ್ಕೋತ ಬಂದಾರ ಅರ್ಜುನ ಅಂತೇಳಿ ಪರಮಾತ್ಮ ಹೇಳ್ತಾನ. ಇಲ್ಲಿ ಮುಂದೆ ಏನ್ ಹೇಳ್ತಾನ? ತ್ಯಾಜಂ ಕರ್ಮ ದೋಷತೆ ಟೇಕೆ ಕರ್ಮ ಪ್ರಾವು ಮಣೀಷಣ ಯಜ್ಞ ದಾನ ತಪ ಕರ್ಮ ತ್ಯಾಜಾಮಿ ಚಾಪರೆ. ಕರ್ಮ ಮಾಡುವನಿಗೆ ಬಂಧನ ಉಂಟು,
ಮಾಡುವುದರಿಂದ ಅವುಗಳು ತೇಸಿಬೇಕೆಂಬಂದು ನಾವು ಕರ್ಮ ಮಾಡ್ದೇವ ಅಂದ್ರ ಬಂಧನ ಆಗ್ತಾವ. ಒಂದು ಕರ್ಮ ಮಾಡಕತ್ತೇವ, ಒಂದು ಆಶೆ ಏನ್ ಇಟ್ಕೊಂಡೆ ಮಾಡ್ತೇವೆ. ಮಾಡುದಿಲ್ಲ ಅವುಗಳನ್ನ ನಾವೇನಂದ್ರ ತೇಸುದು ಬೇಕಾಗಿಲ್ಲ. ಅದರ ಫಲ ಏನೈತಲ್ಲ, ಅದ್ರ ಫಲ ನನಗ್ ಬೇಡ. ಅದು ಏನೈತಿ, ನನಗೆ ಜ್ಞಾನದ ಆನಂದ ಆಯ್ತು, ನನ್ಗೆ ತೃಪ್ತಿ ಆಯ್ತು, ಅದು ಸಾಕು ನನಗ. ಇದಕ್ಕಿಂತ ನನಗೆ ಯಾವ ಫಲನು ಬೇಡ ಅರ್ಜುನ. ಹಿಂಗ ನಿನ್ನ ಭಯಕ್ಕೆ ಇಟ್ಕೊಳ್ಳುವಂತದ್ದನ್ನ ನೀನ್ ಹೇಳ್ಕೋತ ಅನೇಕ ನಮೂನಿಗಳನ್ನ ಪರಮಾತ್ಮ ಇಲ್ಲಿ ಹೇಳ್ಕೊತ ಹೋಗ್ತಾನ. ಯಜ್ಞ ದಾನ ತಪಸ್ಸುಗಳು ಕರ್ಮಗಳೇ ಆಗಿದ್ದರು ಅವುಗಳನ್ನು ಬಿಡಬಾರದು. ಯಾಕೆ ಮಾಡಬೇಕು ನೀವು? ಅದ್ರ ಕರ್ಮ ಇಲ್ಲ, ಫಲ ಇಲ್ಲಾರೆ ಮಾಡು. ಅದ್ರ ನೀನ್ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆಯ್ತು. ಅಂತಃಕರಣ ಅವಿಶಿಷ್ಟ ಚೇತನವೇ ಜೀವ, ದೇವ ಪರಮಾತ್ಮ ನೀನೇದಿ. ಅಂತಃಕರಣ ಅವಿಶಿಷ್ಟ ಚೇತನವೇ ನೀನೇನದಿ. ಆ ಚೇತನ ಏನದಿಲ್ಲ, ಪರಮಾತ್ಮನೇ ನೀನದಿ. ಅಂತಃಕರಣ ಬಿದ್ದಾವಲ್ಲ, ಅದು ಯಾರ ಪ್ರತಿಬಿಂಬ? ನಿನ್ನ ಆತ್ಮನ ಪ್ರತಿಬಿಂಬ. ನೋಡಿ ಎಂಥ ಚಂದ ಐತಿದ. ಅಂತ ಅವಿಶಿಷ್ಟ ಚೇತನವೇ ನೀನೆ, ಜೀವದಿಲ್ಲ, ಜೀವನೇ ಆ ಬ್ರಹ್ಮದಿನಿ. ಅಂತ ಬ್ರಹ್ಮದ ಜ್ಞಾನ ನಿನಗಾಗ್ತದ. ಈ ಯಜ್ಞ ದಾನ ಈ ತಪಸ್ಸುಗಳಿಂದ ಕರ್ಮಗಳಾಗಿದ್ದರು ಇದರ ಕರ್ಮವನ್ನ ನೀನು ಇಂಥ ಕರ್ಮವನ್ನ ಮಾಡು. ಆ ಕರ್ಮದಿಂದ ನಿನಗೇನಾಗ್ತದ? ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆಯ್ತು ಅಂದ್ರ ಕನ್ನಡಿ ಮುಖ ಒರೆಸದೇವಪ್ಪ ಅಂದ್ರ ನಾನು ಸ್ಪಷ್ಟ ನನ್ನ ಮುಖ ನನಗ್ ಕಾಣ್ತದ. ಅಂತಃಕರಣ ಶುದ್ಧ ಉಳ್ಳವ್ರ ಹೃದಯ ಹಂಗಾಗಿರ್ತದ ಅಂದ್ರ ಸ್ವಚ್ಛ ಇರ್ತದ, ಸ್ಪಷ್ಟ ಅವ್ರ ಮುಖ ಅಂದ್ರೆ ಜ್ಞಾನದ ಮುಖ ಅವ್ರಿಗೆ ಕಾಣ್ತಿರ್ತದ. ಜ್ಞಾನ ಅವ್ರಿಗೆ ಅನುಭವಕ್ಕೆ ಬರ್ತಿರ್ತದ, ಅವ್ರ ಮುಖ ಕಾಣ್ತದ ಅನ್ನುವಂಥದ್ದು ನಾವಿಲ್ಲಿ ಸ್ಪಷ್ಟಪಡಿಸೋಣ. ಯಾರ ಅಂತಃಕರಣ ಸ್ವಚ್ಛ ಆಗ್ಯದ, ಅಂತಃಕರಣದೊಳಗ ಅಲ್ಲಿ ಪರಮಾತ್ಮನ ಇರುವಿಕೆ ಅದ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅದಕ್ಕೆ ನಮ್ಮ ಅಂತಃಕರಣ ಶುದ್ಧ ಮಾಡ್ಕೊಳ್ಳೋಣ. ನಾವು ಅದಕ್ಕೆ ಇಂಥ ಕರ್ಮಗಳನ್ನು ಮಾಡ ಅರ್ಜುನ. ಯಜ್ಞ ಮಾಡು, ತಪಸ್ಸು ಮಾಡು, ಸತ್ಸಂಗ ಮಾಡು, ಎಲ್ಲವನ್ನೂ ಮಾಡು. ಆದ್ರೆ ಹೆಂಗ ಮಾಡು? ಅವಕ್ಕೂರು ಏನು ಲೇಪನ ಇಲ್ಲದಂತೆ ಮಾಡು. ಕಾಮನೆ ಬೈಕೆ ಏನು ಇಟ್ಕೋಬೇಡ. ಆದ್ರೆ ನಿನ್ನ ಮಾಡೋದ್ರಿಂದ ನಿನ್ನಲ್ಲಿ ಅಂತಃಕರಣಗಳ ಸ್ವಚ್ಛ ಆಗ್ತಾವು. ನಿನ್ ಸ್ಪಷ್ಟ ನಿನ್ನ ಮುಖ ಕನ್ನಡಿಯೊಳಗೆ ನಿನ್ನ ಮುಖ ಕಾಣ್ತದ. ಅಂದ್ರೆ ನೀನ್ ಯಾರು? ನೀನ್ ಪರಮಾತ್ಮನೇ, ಬ್ರಹ್ಮನೇದಿ. ನಿನ್ನ ಜ್ಞಾನ ನಿನಗಾಕ್ಕದ ಅನ್ನುವಂಥದ್ದನ್ನ ಪರಮಾತ್ಮ ಎಷ್ಟು ಚಂದ ಹೇಳ ನೋಡಿ. ಇದೊಂದು ಶ್ಲೋಕ ಇದ್ರೆ ಸಾಕು ನಮಗೆ ಬದುಕಿಗೆ. ಅಂತ ಅನೇಕ ಶ್ಲೋಕಗಳನ್ನ 18 ಅಧ್ಯಾಯದ 76 ಶ್ಲೋಕಗಳ ಮುಖಾಂತರ ಪರಮಾತ್ಮ ಹೇಳ್ಕೋತ ಹೋಗ್ಯಾನ. ಅದನ್ನ ಇದೊಂದು ಸ್ವಲ್ಪ ನಾವು ಎಂತಿಂತ ಕರ್ಮವನ್ನು ಮಾಡ್ಕೋತ ಹೋಗೋಮ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಇವತ್ತಿನ ಇದು ಮುಗಿಸುಮ. ಇನ್ನು ಮುಂದೆ ಏನ ಕೇಳ್ತಾನ ಪರಮಾತ್ಮ ಹೇಳ್ತಾನಂದ್ರ, ಯಜ್ಞ ಜ್ಞಾನ ಕರ್ಮ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತಥತ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನುಷ್ಯಣಂ. ಯಜ್ಞ ದಾನ ತಪಸ್ಸು ಈ ಕರ್ಮಗಳು ಬಿಡಬಾರ್ದು, ಮಾಡಬೇಕು. ಅವನ್ನು ಮಾಡ್ಲೇಬೇಕು. ಯಜ್ಞ ದಾನ ತಪಸ್ಸುಗಳು ಪಂಡಿತರು ಏನ್ ಅಂದ್ರೆ ಮನೀಷಿನಗಳನ್ನ ಅಂತಃಕರಣ ಪವಿತ್ರಗೊಳಿಸ್ತದ. ನೋಡಿದ್ರೆ ಹೇಳ್ಕೊತ ಹೊಂಟಾರ ಅವರು ಕೂಡ. ಎಲ್ಲರಿಗೂ ಸಾರ ಏನೈತೆ ಅಂದ್ರೆ ಅಂತಃಕರಣ ಪವಿತ್ರಗೊಳಿಸ್ತದ. ಅದಕ್ಕೆ ನೀನು ಕರ್ಮ ಯಜ್ಞ ದಾನ ನಮ್ಗೆ ಯಾಕೆ ಎಲ್ಲ ಅಂತಾರ. ಬಹಳ ಮಂದಿ ತಿಳುವಳಿಕೆ ಕಡಿಮೆ ಇದ್ದವ್ರು ಏನ್ ಮಾಡ್ತಾರ, ನಾವೆಲ್ಲ ಆರೂಢ ಸಂಪ್ರದಾಯವ್ರಿ, ನಮ್ಗೆ ಯಾವ್ದು ಇಲ್ಲ, ನಮ್ಗೆ ಯಾಕೆ ಬೇಕು ಲಿಂಗ ಪೂಜೆ, ನಮ್ಗೆ ಯಾಕೆ ಬೇಕು, ಅದು ಬೇಡ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅಂತಾರ. ಆದ್ರ ಬಿಟ್ರ ಯೋಗ್ಯ, ಅದೇನ್ ಬಿಡಬೇಕು, ಬಿಡಬಾರ್ದಂತಿಲ್ಲ, ಬಿಡು. ಆದ್ರದಲ್ಲಿಂದ ಏನಾಗ್ತದಪ್ಪ ಅಂದ್ರ ನಿನ್ನ ಅಂತಃಕರಣಗಳು ಇನ್ನಿಷ್ಟು ಪವಿತ್ರ ಆಗುದಿಲ್ಲ. ಅಂತಃಕರಣ ಪವಿತ್ರ ಆಗ್ಬೇಕಂದ್ರ ಇವೆಲ್ಲ ಜಪ ತಪ ಕರ್ಮಗಳನ್ನ ಮಾಡು. ಪರಮಾತ್ಮನ ಮಾತಿದು, ನಾ ಹೇಳಲ್ಲ, ಮಾಡೇಬೇಕು. ಕಾಮನೆ ಇಲ್ಲದೆ ಬಯಕೆ ಇಲ್ಲದೆ ನಿಷ್ಕಾಮವಾಗಿ ಮಾಡುವುದರಿಂದಾನೇ ಎಂತ ಈ ಬದುಕಿನಾಗೂ ಆನಂದ ಇರಾಕ್ ಬರ್ತದ. ನೋಡ್ರಿ ನೀವು, ನಾವ್ ಇವತ್ತು ನಮ್ಮೇ ಪ್ರತ್ಯಕ್ಷ ಅನುಭವ ನಾವು ನೋಡ್ಕೊಳ್ಳೋಣ. ನಾವ್ ಇವತ್ತು ಮುಂಜಾನೆ ಎದ್ದು ಜಳಕ ಮಾಡಿ ಒಂದಿಷ್ಟು ವಿಭೂತಿ ಹಚ್ಕೊಂಡು ಒಂದು ಲಿಂಗ ಪೂಜಾ ಮಾಡ್ಕೊಂಡಾಗ್ಲಿ, ನಮ್ ಯಾವ್ದೇ ಧರ್ಮ ಕರ್ಮಗಳು ಏನೇ ಇರ್ಲಿ ಅಂತದನ್ನ ಕರ್ಮಗಳನ್ನು ಮಾಡಿ ನಾವು ಹೊರಗೆ ಹೋದಿವಪ್ಪ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಶಾಂತಿ ಸಮಾಧಾನ ಇರ್ತದ. ಏನೋ ಒಂದು ಜಳಕ್ಕಿಲ್ಲ, ಒಂದು ವಿಭೂತಿ ಇಲ್ಲ, ಒಂದೇನು ಪೂಜೆ ಇಲ್ಲ, ಪುನಸ್ಕಾರ ಇಲ್ಲರೆ ನಮ್ ಮನಸ್ಸು ಏನಾಗ್ತದಪ್ಪ ಅಂದ್ರೆ ಕಚಿ ಬಿಚಿ ಇರ್ತಪ್ಪ ಅಂದ್ರೆ ಅದ ನಮ್ಗ ಚಂತನ ಮನಸ್ಸು ಸಮಾಧಾನ ಇರುದಿಲ್ಲ. ಒಂಥರ ಏನೇನೋ ಕಳ್ಕೊಂಡೇನಿ, ಏನೋ ಮಾಡಿ ನೆನಸ್ತಿರ್ತದ. ಆ ಮಾಡೋದ್ರಲ್ಲಿಂದ ನಮ್ಗೆ ಏನಾಗ್ತದಂದ್ರ ಅದೊಂದು ನಮ್ಗೆ ಇವತ್ತು ಪ್ರತ್ಯಕ್ಷ ಅನುಭವ. ಅದ್ ಎಷ್ಟು ಆನಂದ ಕೊಡ್ತದ. ಅದಕ್ಕೆ ಜ್ಞಾನ ಆಗಿಂದನು ಮಾಡು. ಪೂರ್ವೋತ್ತರ ಭಕ್ತಿ ಅಂತಾರ ಇದಕ್ಕ. ಜ್ಞಾನ ಆಗಿಂದ ಈಗ ತಿಳಿತು, ಇದೆಲ್ಲ ಹಿಂಗ ಹೇಳ್ಯಾರ, ಹಿಂಗೈತಿ, ಕರ್ಮದಿಂದ ಹಿಂಗ್ ಫಲ ಅದ, ಇದನ್ನ ತ್ಯಾಗ ಮಾಡು, ಕರ್ಮ ಮಾಡ್ಬೇಡ ಅಂತ ತಿಳ್ಕೊತ ಬಂದಾರ. ಕರೆಕ್ಟ್, ಒಪ್ಕೊಳ್ಳೋಣ. ಆದ್ರೂ ಕೂಡ ಇದನ್ನ ಮಾಡುವುದ್ರಲಿಂದ ಅದ್ರದ ನಮ್ಗೆ ಏನಾಗ್ತದ, ಅಂತಃಕರಣದೊಳಗ ಬಹಳ ಶಾಂತಿ ಸಮಾಧಾನದಿಂದ ಆನಂದದಿಂದ ಬದುಕು ಇರ್ತದ, ಸಂಸಾರ ನಮಗ್ ಚಂದ ಕಾಣ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕೆ ನೀನು ಜ್ಞಾನ ಆಗಿಂದ್ರೂ ಕೂಡ ಕರ್ಮ ಬಿಡಬೇಡ ಅನ್ನುವಂಥದ್ದನ್ನ ಪರಮಾತ್ಮ ಅರ್ಜುನಿಗೆ ಹೇಳ್ಕೊತ ಬಂದಾನ. ಇಂಥವೆಲ್ಲ ಎಲ್ಲರಿಗೂ ಪ್ರಶ್ನೆ ಬಾಳ ಕಾಣ್ತಿರ್ತದ. ಮತ್ ಇಷ್ಟೆಲ್ಲಾ ಹೇಳಿರಿ, ಕರ್ಮ ಬೇಡ, ಇದು ಜಪ ಬೇಡ, ತಪ ಬೇಡ,
ಜ್ಞಾನ ಒಂದೇ ಸಾಕು ಅಂತ ಹೇಳಿರಿ, ಮತ್ತೆ ನೀವು ಇನ್ ಕರ್ಮ ತಪ ಯೋಗ ಪೂಜಾ ಪುನಸ್ಕಾರ ಯಾಕೆ ಹೇಳ್ತೀರಿ? ಯಾಕೆ ಸಪ್ತ ಏನ್ ಮಾಡೋದಕ್ಕೆ ಏನ್ ಹರ್ಕತ್ತದ್ರಿ? ಮಾಡ್ಬೇಡ ಅಂತಾರ. ಆದ್ರೂ ಕೂಡ ಮಾಡೋದ್ರಿಂದ ನಮ್ಗೆ ಏನಾಗ್ತದ, ನಾವು ಮನೆಯೊಳಗ ನಾವು ಏನೂ ಮಾಡಿಲ್ಲ, ಹೊಲಸು ಮಾಡಿಲ್ಲ, ಬಾಗ್ಲ ಹಾಕೇವಂದ್ರು ಮಾರಿನೊಳಗರ ಏನ್ ಬರ್ತದ, ದೂಸ್ ಬಂದ್ ಕಸ ಬೀಳ್ತದ. ನಾವ್ ಏನು ಮಾಡಿಲ್ಲ, ಮನಿ ಬಾಗ್ಲ ಹಾಕೇವಿ, ತಿಂಗಳಗಟ್ಲೆ ಊರಾಗಿಲ್ಲ, ಇಲ್ಲ ಅಂದ್ರು ಅಲ್ಲಿ ಏನಾಗಿದೆ, ಕಿಟಕಿ ಮುಚ್ಚೇವಿ, ಬಾಗ್ಲ ಮುಚ್ಚೇವಿ ಅಂದ್ರು ನೀವ್ ಮತ್ ಹೋಗಿ ಅದನ್ನ ಮನಿಯ ಒಳಗ್ ಬಾಗ್ಲ ಹಾಕ್ತದ್ರಿ, ಎಷ್ಟೇಟೋ ಧೂಳು ಬಿದ್ದಿರ್ತದ. ಹಂಗ ಅದನ್ನ ದಿನ ಹೊಡ್ಕೊತಿದ್ದೇವಪ್ಪ ಅಂದ್ರ ಆ ಮನಿ ಹೆಂಗ್ ಸ್ವಚ್ಛ ಇರ್ತದ. ಹಂಗ ಅಂತಃಕರಣ ಧರ್ಮಗಳು ಏನ್ ಮಾಡ್ತಿರ್ತಾವು, ಏನ್ರ ನೋಡ್ತಾವು, ಕೇಳ್ತಾವು, ಮುಟ್ತಾವು, ನೋಡುವುದರಿಂದ ಅಲ್ಲಿ ಏನಾಗ್ತದ, ಹೊಲಸು ಬರ್ತಿರ್ತದ.